ಹಸಿರಾದ ಹುಲ್ಲಿನ ಕಾವಲಲ್ಲಿ, ಹಸಿರಾದ ಹುಲ್ಲಿನ ಕಾವಲಲ್ಲಿ ಅನುದಿನವೂ ನನ್ನ ನಡೆಸುವೆನಿ, ಅನುದಿನವೂ ನನ್ನ ನಡೆಸುವೆನಿ. ನೀನಿರುವೆ ನನಗೆ ಭಯವೇ ಇಲ್ಲ, ನೀನಿರುವೆ ನನಗೆ ಸೋಲಿಲ್ಲ, ನೀನಿರುವೆ ನನಗೆ ಭಯವೇ ಇಲ್ಲ, ನೀನಿರುವೆ ನನಗೆ ಸೋಲಿಲ್ಲ. ನನ್ನ ಪ್ರಿಯ ಯೇಸುವೇ, ನೀನು ಎಷ್ಟೋ ಸುಂದರ, ಬಾಳ ಬಂಗಾರ, ನನ್ನ ಬಾಳ ಬಂಗಾರ. ಆಶೆ ಆಕಾಂಕ್ಷೆ ಏನಿದ್ದರು, ಆಶೆ ಆಕಾಂಕ್ಷೆ ಏನಿದ್ದರು ಅನುಗ್ರಹಿಸುವೆ ನೀ ಆನಂದದಿ, ಅನುಗ್ರಹಿಸುವೆ ನೀ ಆನಂದದಿ. ನೀನಿರುವೆ ನನಗೆ ಭಯವೇ ಇಲ್ಲ, ನೀನಿರುವೆ ನನಗೆ ಸೋಲಿಲ್ಲ, ನೀನಿರುವೆ ನನಗೆ ಭಯವೇ ಇಲ್ಲ, ನೀನಿರುವೆ ನನಗೆ ಸೋಲಿಲ್ಲ. ನನ್ನ ಪ್ರಿಯ ಯೇಸುವೇ, ನೀನು ಎಷ್ಟೋ ಸುಂದರ, ಬಾಳ ಬಂಗಾರ, ನನ್ನ ಬಾಳ ಬಂಗಾರ. ನನ್ನ ಪ್ರಿಯ ಯೇಸುವೇ, ನೀನು ಎಷ್ಟೋ ಸುಂದರ, ಬಾಳ ಬಂಗಾರ, ನನ್ನ ಬಾಳ ಬಂಗಾರ. ಆರಾಧನೆಗೆ ನೀನೇ, ಆರಾಧನೆಗೆ ಯೋಗ್ಯನು ನೀನೇ, ಆರಾಧನೆಗೆ ಯಜಮಾನ ನೀನೇ, ಆರಾಧನೆಗೆ ಅರಸನು ನೀನೇ. ಜೀವಿಸುವ ಕಾಲವೆಲ್ಲ ನಿನ್ನನ್ನೇ ಆರಾಧಿಸುವೆ, ನಾನು ಜೀವಿಸುವ ಕಾಲವೆಲ್ಲ
ಅಭಿಷೇಕಾತ್ಮನೇ ಆತ್ಮಪ್ರಿಯನೇ ನಿನ್ನನ್ನೇ ಆರಾಧಿಸುವೆ ಅಭಿಷೇಕಾತ್ಮನೇ ಆತ್ಮಪ್ರಿಯನೇ ನಿನ್ನನ್ನೇ ಆರಾಧಿಸುವೆ ಆರಾಧನೆ ನಾಯಕ ನೀನೇ ಆರಾಧನೆಗೆ ಯೋಗ್ಯನು ನೀನೇ ಆರಾಧನೆಗೆ ಯಜಮಾನ ನೀನೇ ಆರಾಧನೆಗೆ ಅರಸನು ನೀನೇ ಜೀವಿಸುವ ಕಾಲವೆಲ್ಲ ನಿನ್ನನ್ನೇ ಆರಾಧಿಸುವೆ ಅದು ಜೀವಿಸುವ ಕಾಲವೆಲ್ಲ ನಿನ್ನನ್ನೇ ಆರಾಧಿಸುವೆ ಆರಾಧನೆ ನಾಯಕ ನೀನೇ ಆರಾಧನೆಗೆ ಯೋಗ್ಯನು ನೀನೇ ಆರಾಧನೆಗೆ ಯಜಮಾನ ನೀನೇ ಎಲ್ಲರಿಗೂ ಮುಂಜಾನೆಯ ನಮಸ್ಕಾರಗಳು ಸಹೋದರ ಸಹೋದರಿಯರೇ ಮತ್ತು ಸ್ನೇಹಿತರೆ. ನಿಮ್ಮೆಲ್ಲರನ್ನು ಭಾರತೀಯ ಕ್ರೈಸ್ತ ಸಭೆಯ ಪರವಾಗಿ ಈ ಒಂದು ಕನ್ನಡ ಆನ್ಲೈನ್ ಸರ್ವಿಸ್ಗೆ ಸ್ವಾಗತಿಸ್ತೀನಿ. ಈ ಒಂದು ಸುಂದರ ಸಮಯದಲ್ಲಿ ನಾವೊಂದು ವಾಕ್ಯವನ್ನು ಧ್ಯಾನಿಸೋಣ. ಕೀರ್ತನೆಗಳು 84ನೇ ಅಧ್ಯಾಯ 4-5. ನಿನ್ನ ಮಂದಿರದಲ್ಲಿ ವಾಸಿಸುವವರು ಧನ್ಯರು, ಅವರು ನಿತ್ಯವೂ ನಿನ್ನನ್ನು ಕೀರ್ತಿಸುತ್ತಾ ಇರುತ್ತಾರೆ. ಸೇಲ. ನಿನ್ನಲ್ಲಿ ಬಲವನ್ನು ಹೊಂದುವ ಮನುಷ್ಯರು ಧನ್ಯರು. ಆಮೇಲೆ ಸಹೋದರ ಸಹೋದರಿಯರೇ ಮತ್ತು ಸ್ನೇಹಿತರೆ, ಇಲ್ಲಿ ವಾಕ್ಯದಲ್ಲಿ ಹೇಳ್ತದೆ ಏನು, ಆತನ ಮಂದಿರದಲ್ಲಿ ವಾಸಿಸುವವರು ಧನ್ಯರಂತ. ಈ ಲೋಕದಲ್ಲಿ ನೀವು ಅಷ್ಟು ಧನ್ಯರು ಬೇರೆ ಯಾರೂ ಇಲ್ಲ ಅನಿಸುತ್ತೆ. ಯಾಕಂತಂದರೆ ನಾವು ಆತನ ಒಂದು ಸನ್ನಿಧಾನದಲ್ಲಿ ಸೇರಿ ಪ್ರತಿ ವಾರ ನಮ್ಮ ತನ್ನ ಮನಗಳಿಂದ ಆತನನ್ನು ಆರಾಧಿಸ್ತೀವಿ. ಹಾಗಾಗಿ ನಾವೆಲ್ಲರೂ ಕೂಡ ಧನ್ಯರು. ನಾವು ಆತನಲ್ಲಿ ಬಲವನ್ನು ಹೊಂದುತ್ತೀವಿ. ಸಹೋದರ ಸಹೋದರಿಯರೇ, ನಮ್ಮ ಎಲ್ಲ ಬಲಹೀನತೆಗಳು ದೇವರಿಗೆ ಗೊತ್ತು. ಹಾಗಾಗಿ ನಾವು ಆತನಲ್ಲಿ ಇದ್ದಾಗ ನೂತನ ಬಲವನ್ನು ಹೊಂದುತ್ತೀವಿ. ಈ ಒಂದು ಸಮಯದಲ್ಲಿ ದೇವ ಬ್ರದರು ನಮಗೋಸ್ಕರ ದೇವರ ಸುವಾರ್ತೆಯನ್ನು ಹೇಳ್ತಾರೆ. ನಾವು ಪೂರ್ಣ ಹೃದಯದಿಂದ ನಾವು ಆಲಿಸೋಣ. ಒಂದು ಸಮಯದಲ್ಲಿ ಪ್ರಾರ್ಥನೆ ಮಾಡಿ ಮುಂದುವರಿಸೋಣ. ಪ್ರಾರ್ಥನೆ ಮಾಡೋಣ. ಚೈತನ್ಯ ಸ್ವರೂಪನಾದ ದೇವರೇ, ಕರ್ತನೆ, ಈಗ ಸ್ವಾಮಿ ಒಂದೊಳ್ಳೆಯ ಒಂದು ಮುಂಜಾನೆ ಒಂದು ಸಮಯ ಕೊಟ್ಟಿದ್ದಕ್ಕಾಗಿ ನಾನು ನಿಮಗೆ ಸ್ತೋತ್ರಗಳನ್ನು ಸಮರ್ಪಿಸ್ತೀನಿ. ಸ್ವಾಮಿ, ನೀವು ದೇವಾದಿ ದೇವರು, ರಾಜಾದಿ ರಾಜನು, ಭೂಮಿ ಆಕಾಶವನ್ನು ಉಂಟು ಮಾಡಿದ ಸರ್ವಶಕ್ತರು, ಅದರಲ್ಲಿರುಳು ಜೀವಿಸುವಂತಹ ಜೀವ ಸ್ವರೂಪನಾದ ದೇವರು. ಸ್ವಾಮಿ ದೇವರೇ, ರಾತ್ರಿಯಲ್ಲಿ ಸುಖಕರವಾದ ನಿದ್ರೆಯನ್ನು ಕೊಟ್ಟು ಬೆಳಗ್ಗೆ ಜೀವಂತವಾಗಿ ಎದ್ದು ನಿಮ್ಮ ಒಂದು ಸನ್ನಿಧಾನದಲ್ಲಿ ಸೇರಿ ದೇವರೇ ನಿಮ್ಮನ್ನು ಸ್ತುತಿಸುವುದಕ್ಕೂ ಕೀರ್ತಿಸುವುದಕ್ಕೂ ಆರಾಧಿಸುವುದಕ್ಕೂ ಒಂದು ಒಳ್ಳೆಯ ಒಂದು ಸುಂದರ ಸಮಯವನ್ನು ಕೊಟ್ಟಿದ್ದೀರಿ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ದೇವರೇ, ಇಲ್ಲಿ ವಾಕ್ಯದಲ್ಲಿ ಹೇಳಿದ ಹಾಗೆ ಸ್ವಾಮಿ, ನಿನ್ನ ಮಂದಿರದಲ್ಲಿ ವಾಸಿಸುವವರು ಧನ್ಯರು ಅಂತೇಳಿ ಹೇಳ್ತೀರಿ ಸ್ವಾಮಿ. ಖಂಡಿತವಾಗಿ ದೇವರೇ, ನಾವೆಲ್ಲರೂ ದೇವರೇ ಪ್ರತಿಷ್ಟೋ ಧನ್ಯರು ಸ್ವಾಮಿ. ಪ್ರತಿನಿತ್ಯವೂ ನಿಮ್ಮನ್ನು ವಾಕ್ಯಗಳನ್ನು ಧ್ಯಾನಿಸುತ್ತಾ ನಿಮ್ಮಲ್ಲಿ ಹಾತುಕೊಂಡು ದೇವರೇ ನಿಮ್ಮನ್ನೇ ಎದುರು ನೋಡ್ತಾ ಇದ್ದೀವಿ ಸ್ವಾಮಿ. ಸರ್ವಶಕ್ತನಾದ ದೇವರೇ, ಈ ಒಂದು ಕೂಟದಲ್ಲಿ ದೇವರೇ ಭಾಗಿಯಾಗಿರುವಂಥ ಎಲ್ಲ ಸಹೋದರ ಸಹೋದರಿಯರನ್ನು, ಅವರ ಹೃದಯಗಳನ್ನು ನೀವು ಆಶೀರ್ವದಿಸಿ ದೇವರೇ, ಈ ಕೂಟವು ನಿಮ್ಮ ಒಂದು ಪಾದದಲ್ಲಿ ಅರ್ಪಿಸ್ತೀನಿ ಸ್ವಾಮಿ. ದೇವರೇ, ದೇವ ಬ್ರದರ್ ಜೊತೆಯಲ್ಲಿ ನೀವಿದ್ದು ನಿಮ್ಮೊಂದು ಪವಿತ್ರಾತ್ಮನ ಮುಖಾಂತರವಾಗಿ ದೇವರೇ ನೀವು ಮಾತಾಡಬೇಕಾಗಿ ಯೇಸು ಸ್ವಾಮಿ ನಿಮ್ಮ ಪರಿಶುದ್ಧವಾದ ಹೆಸರಿನಲ್ಲಿ ಬೇಡಿ ಬಂದಿದ್ದೀನಿ, ನನ್ನ ಪರಲೋಕದ ಪರಮ ತಂದೆಯಾದ ದೇವರೇ. ಆಮೇನ್. ಆಕಾಶದಲ್ಲಿ ಭೂಮಿಯಲ್ಲಿ ಇರುವವರು ನೀವೇ, ನನ್ನಲ್ಲಿ ನನ್ನ ಬಾಳಲ್ಲಿ ಇರುವವರು ನೀವೇ. ಆಕಾಶದಲ್ಲಿ ಭೂಮಿಯಲ್ಲಿ ಇರುವವರು ನೀವೇ,
ಪ್ರೀತಿಯ ಸಹೋದರರೇ, ಸಹೋದರಿಯರೇ ಮತ್ತು ಗೆಳೆಯರೇ, ಬಹಳ ದಿನಗಳಿಂದ ನಾವು ಪುಸ್ತಕ ದಾನಿಯೇಲನ ಬಗ್ಗೆ ಕಲಿಯುತ್ತಿದ್ದೇವೆ. ಇವತ್ತಿನ ದಿನ ನಾವು ದಾನಿಯೇಲ್ 9ನೇ ಅಧ್ಯಾಯದಿಂದ ಕಲಿಯಲಿದ್ದೇವೆ. ಹೋದ ವಾರ ನಾವು ದಾನಿಯೇಲನಿಗೆ ಬಂದ ಕನಸುಗಳ ಬಗ್ಗೆ ಮಾತನಾಡಿದ್ದೆವು. ಕನಸುಗಳು ಬಹಳ ಕಷ್ಟಕರವಾಗಿತ್ತು. ಅಂದರೆ ಮುಂದಿನ ದಿನದಲ್ಲಿ, ಭವಿಷ್ಯದಲ್ಲಿ ಏನಾಗುತ್ತೆ ಮತ್ತು ದೇವ ಜನರು ಹೇಗೆ ಕಷ್ಟಪಡುತ್ತಾರೆ, ಸಂಕಟವನ್ನು ಅನುಭವಿಸುತ್ತಾರೆ ಅನ್ನೋದ್ರ ಬಗ್ಗೆ ಇತ್ತು. ಇದು ದಾನಿಯೇಲನಿಗೆ ಬಹಳ ಗೊಂದಲವನ್ನು ತಂದಿತ್ತು. ಆದರೂ ಅವನು ತನ್ನ ಕೆಲಸವನ್ನು ಮುಂದುವರಿಸುವುದನ್ನು ನಾವು ನೋಡ್ತೇವೆ. ಈ ಒಂದು ಕನಸುಗಳನ್ನು ನಾವು ನೋಡುವಾಗ ದೇವರು ಹೇಗೆ ಇತಿಹಾಸ ಮತ್ತು ವರ್ತಮಾನ ಕಾಲ ಮತ್ತು ಭವಿಷ್ಯ ಕಾಲ ಹೇಗೆ ಹತೋಟಿಲಿ ಇಟ್ಕೊಂಡಿದ್ದಾರೆ ಮತ್ತು ಅವರು ಹೇಗೆ ಎಲ್ಲದಕ್ಕೂ ಇನ್ಚಾರ್ಜ್ ಇದ್ದಾರೆ, ಎಲ್ಲದರ ಮೇಲೂ ಅವರು ಅಧಿಕಾರವನ್ನು ಸ್ಥಾಪಿಸಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊತೇವೆ. ಅಂದರೆ ದೇವರು ಎಲ್ಲವನ್ನು ಹತೋಟಿಯಲ್ಲಿ ಇಟ್ಕೊಂಡಿದ್ದಾರೆ. ಕೆಲವು ಸಮಯದಲ್ಲಿ ನಮಗೆ ಈ ದಿನಗಳ ಪರಿಸ್ಥಿತಿಗಳನ್ನು ಗಮನಿಸುವಾಗ, ನೋಡುವಾಗ ಏನನ್ನಿಸುತ್ತದೆ, ನಮ್ಮ ಮನಸ್ಸಿನಲ್ಲಿ ಏನು ಕೆಲವು ವಿಷಯಗಳು ಓಡುತ್ತದೆ. ಈ ರೀತಿಯಾಗಿ ಅಸ್ಪಷ್ಟದ ಒಂದು ಸನ್ನಿವೇಶಗಳನ್ನು ಎದುರಿಸುವಾಗ ನಾವು ಯಾರ ಬಳಿಗೆ ಹೋಗ್ತೇವೆ ಅನ್ನೋದು ಬಹಳ ಮುಖ್ಯವಾಗಿದೆ. ಇವತ್ತಿನ ದಿನ ನಾವು 9ನೇ ಅಧ್ಯಾಯದಿಂದ ಕಲಿಯುತ್ತಿದ್ದೇವೆ. ನನ್ನ ಮೊದಲನೇ ಅಂಶ ಅಂದರೆ ಇದರ ಶೀರ್ಷಿಕೆ ಮತ್ತು ಯೇಸು ಒಬ್ಬ ರಾಜನು ಬರುವಿಕೆಯ ಬಗ್ಗೆ ಇದೆ. ಮೊದಲನೇ ಅಂಶ ಬೈಬಲನ್ನು ಓದುವುದು ಮತ್ತು ಪ್ರಾರ್ಥಿಸುವುದು. ದಾನಿಯೇಲನು 9ನೇ ಅಧ್ಯಾಯ 1ರಿಂದ 11. ಆಶ್ವೇರೋಷನ ಮಗನು, ಮೇದ್ಯೆಯ ವಂಶದವನು, ಕಸ್ತಿಯ ರಾಜ್ಯದ ದೊರೆತನವನ್ನು ಹೊಂದಿದವನೂ ಆದ ದಾರ್ಯಾವೇಶನ ಆಳ್ವಿಕೆಯ ಮೊದಲನೆಯ ವರ್ಷದಲ್ಲಿ ದಾನಿಯೇಲನಾದ ನಾನು ಶಾಸ್ತ್ರಗಳನ್ನು ಪರೀಕ್ಷಿಸಿ ಯೆಹೋವನು ಪ್ರವಾದಿಯಾದ ಯೆರೆಮೀಯನಿಗೆ ದಯಪಾಲಿಸಿದ ವಾಕ್ಯಾನುಸಾರ ಯೆರೂಸಲೇಮು ಹಾಳು ಬಿದ್ದಿರಬೇಕಾದ ಪೂರ್ಣಕಾಲದ ವರ್ಷಗಳ ಸಂಖ್ಯೆ 70 ತಿಳಿದು ಉಪವಾಸವಿದ್ದು ಗೋಣಿತಟ್ಟು ಸುತ್ತಿಕೊಂಡು ಬೂದಿ ಬಳಿದುಕೊಂಡು ಕರ್ತನಾದ ದೇವರ ಕಡೆಗೆ ಮುಖವೆತ್ತಿ ಪ್ರಾರ್ಥನೆ ವಿಜ್ಞಾಪನೆಗಳಲ್ಲಿ ನಿರತನಾದನು. ನನ್ನ ದೇವರಾದ ಯೆಹೋವನಿಗೆ ಹೀಗೆ ಪಾಪವನ್ನರಿಕೆ ಮಾಡಿ ಬಿನ್ನವಿಸಿದನು. ಓ ಕರ್ತನೇ, ಮಹೋನ್ನತನು ಭಯಂಕರನೂ ಆದ ದೇವರೇ, ನಿನ್ನನ್ನು ಪ್ರೀತಿಸಿ ನಿನ್ನ ಆಜ್ಞೆಗಳನ್ನು ಅನುಸರಿಸುವವರಿಗೆ ಮಾಡಿದ ಕೃಪಾ ವಾಗ್ದಾನಗಳನ್ನು ನೆರವೇರಿಸುವವನೇ, ನಾವು ಪಾಪ ಅಪರಾಧಗಳನ್ನು ಮಾಡಿ ಕೆಟ್ಟವರಾಗಿ ನಡೆದು ನಿನಗೆ ತಿರುಗಿ ಬಿದ್ದು ನಿನ್ನ ಆಜ್ಞಾವಿಧಿಗಳನ್ನು ತೊರೆದು ನಮ್ಮ ಅರಸರು, ಪ್ರಧಾನರು, ಹಿರಿಯರು, ಸಾಮಾನ್ಯ ಜನರು ಇವರಿಗೆಲ್ಲ ನಿನ್ನ ಹೆಸರಿನ ಮೇಲೆ ನುಡಿದ ನಿನ್ನ ಸೇವಕರಾದ ಪ್ರವಾದಿಗಳ ಕಡೆಗೆ ಕಿವಿಗೊಡಲೇ ಇಲ್ಲ. ಕರ್ತನೇ, ನೀನು ಧರ್ಮ ಸ್ವರೂಪ, ನಾವು ನಾಚಿಕೆಗೀಡಾದವರು. ಹೌದು, ಈಗಲೇ ಯೆಹೂದ್ಯರು ಯೆರೂಸಲೇಮಿನ ನಿವಾಸಿಗಳು ನಿನಗೆ ವಿರುದ್ಧವಾಗಿ ಮಾಡಿದ ದ್ರೋಹದ ನಿಮಿತ್ತ ನಿನ್ನಿಂದ ದೇಶಗಳಿಗೆ ತಳ್ಳಲ್ಪಟ್ಟು ದೂರದಲ್ಲಿಯೂ ಸಮೀಪದಲ್ಲಿಯೂ
ಚದರಿರುವ ಎಲ್ಲ ಇಸ್ರೇಲರು ನಾಚಿಕೆಗೆ ಈಡಾಗಿದ್ದಾರೆ. ಸ್ವಾಮಿ, ನಿನಗೆ ವಿರುದ್ಧವಾಗಿ ಪಾಪ ಮಾಡಿದ್ದರಿಂದ ನಾವು, ನಮ್ಮ ಅರಸರು, ಪ್ರಧಾನರು, ಹಿರಿಯರು ನಾಚಿಕೆಗೆ ಗುರಿಯಾಗಿದ್ದೇವೆ. ಕರ್ತನಾದ ನಮ್ಮ ದೇವರು ಕರುಣಿಸುವವನು, ಕ್ಷಮಿಸುವವನು ಆಗಿದ್ದಾನೆ. ನಾವು ಆತನಿಗೆ ತಿರುಗಿ ಬಿದ್ದೇವಲ್ಲ. ಕರ್ತನಾದ ನಮ್ಮ ದೇವರ ಮಾತನ್ನು ಕೇಳಲಿಲ್ಲ. ತನ್ನ ಸೇವಕರಾದ ಪ್ರವಾದಿಗಳ ಮೂಲಕ ನಮಗೆ ಗೊತ್ತು ಮಾಡಿದ ಧರ್ಮ ಮಾರ್ಗದಲ್ಲಿ ನಡೆಯಲಿಲ್ಲ. ಇಸ್ರಾಯೇಲ್ಯರೆಲ್ಲರೂ ನಿನ್ನ ಧರ್ಮ ಪ್ರಮಾಣವನ್ನು ಮೀರಿ ನಿನ್ನ ಮಾತನ್ನು ಕೇಳಲೊಲ್ಲದೆ ಓರೆಯಾಗಿ ಹೋದರು. ಆದ ಕಾರಣ ನಿನ್ನ ಶಾಪದ ಕೇಡುಗಳು ದೇವ ಸೇವಕನಾದ ಮೋಶೆಯ ಧರ್ಮಶಾಸ್ತ್ರದಲ್ಲಿ ನೀನು ಆಣೆ ಇಟ್ಟು ಪ್ರಕಟಿಸಿದ ವಿಪತ್ತುಗಳು ನಮ್ಮ ಮೇಲೆ ಸುರಿಯಲ್ಪಟ್ಟಿವೆ. ನಾವು ದ್ರೋಹಿಗಳೇ ಸರಿ. ಇಲ್ಲಿ ನಾವು ಗಮನಿಸ್ತೇವೆ, ಇಲ್ಲಿ ದಾರ್ಯಾವೇಶನು ಆಳ್ವಿಕೆಯ ಮೊದಲನೇ ವರ್ಷದಲ್ಲಿ, ಅಂದರೆ ಕ್ರಿಸ್ತಪೂರ್ವ 539ರಲ್ಲಿ ದಾನಿಯೇಲನಿಗೆ ಈ ಕನಸು ಕಾಣಿಸಿತು. ಅಂದರೆ ನಾವು ನೋಡ್ತೇವೆ, ಅವನ ಸುಮಾರು ಬ್ಯಾಬಿಲೋನ್ ಆ ಒಂದು ಚಕ್ರಾಧಿಪತ್ಯದ 66 ವರ್ಷಗಳ ಕಾಲ ಅವನು ಇಲ್ಲಿ ದಾನಿಯೇಲ್ ಇರೋದನ್ನ ನಾವು ಗಮನಿಸ್ತೇವೆ. ಅಂದ್ರೆ ದಾನಿಯೇಲನು ಬಂದಾಗ ಕ್ರಿಸ್ತಪೂರ್ವ 605 ಇತ್ತು. ಹೇಗೆ ಬ್ಯಾಬಿಲೋನನ ಆ ಒಂದು ಚಕ್ರಾಧಿಪತ್ಯ ಕೊನೆಗೊಂಡು ಮೇದೋ ಪರ್ಷಿಯನರು ಆಳೋದನ್ನ ನಾವು ನೋಡ್ತೇವೆ. ದಾನಿಯೇಲನು ಅವನು ಕೆಲವು ವಿಷಯಗಳನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಬಯಸ್ತಾನೆ. ಏನಾಗುತ್ತೆ ಮುಂದೆ ಅಂತ ಯೋಚಿಸುವಾಗ ಅವನಿಗೆ ಉತ್ತರ ಸಿಕ್ಕಿದ್ದು ಬೈಬಲಿನಿಂದ. ಅವನು ಬೈಬಲನ್ನ ಮೊದಲು ಅವನು ಬೇರೆ ಜನರನ್ನ ಹೋಗಿ ಕೇಳಲ್ಲ. ಬ್ಯಾಬಿಲೋನ್ ದೇಶದಲ್ಲಿರುವ ಒಂದು ತತ್ವಜ್ಞಾನಿಗಳನ್ನ ಪ್ರಶ್ನೆ ಕೇಳಲ್ಲ. ಅದಕ್ಕೆ ಬದಲಾಗಿ ಬೈಬಲಲ್ಲಿ ಉತ್ತರವನ್ನ ಹುಡುಕ್ದ. ಅವನು ಓದ್ತಾ ಇರುವಾಗ ಅವನು ಹೇಳ್ತಾನೆ, ಈ ರೀತಿಯಾಗಿ ಬರೆದಿದೆ. ಅಂದರೆ ಅವನು ಯೆರೆಮೀಯ 25:11-12 ಓದ್ತಾ ಇದ್ದ. ಈ ದೇಶವೆಲ್ಲ ಹಾಳಾಗಿ, ಅದರಲ್ಲಿ ಹೇಳುತ್ತೆ, ಈ ದೇಶವೆಲ್ಲ ಹಾಳಾಗಿ ಬೆರಗಿಗೆ ಈಡಾಗುವುದು ಮತ್ತು ಈ ಜನಾಂಗಗಳು 70 ವರ್ಷ ಬಾಬೆಲಿನ ಅರಸನ ಅಡಿಯಾಳಾಗಿ ಬಿದ್ದಿರುವವು. 70 ವರ್ಷಗಳ ತರುವಾಯ ನಾನು ಬಾಬೆಲಿನ ಅರಸನನ್ನು, ಕಸ್ದೀಯರ ದೇಶವನ್ನು, ಆ ಜನಾಂಗದವರನ್ನು ಅವರ ದ್ರೋಹಕ್ಕಾಗಿ ದಂಡಿಸಿ ಆ ದೇಶವನ್ನು ನಿತ್ಯ ನಾಶನಕ್ಕೆ ಗುರಿ ಮಾಡುವೆನು. ಇದು ಯೆಹೋವನ ನುಡಿ. ಇಲ್ಲಿ ಬೈಬಲಲ್ಲಿ ಮುಂದೆ ಏನಾಗುತ್ತೆ ಅಂತ ಯೆರೆಮೀಯ ಪುಸ್ತಕದಲ್ಲಿ ಬರೆದಿದೆ. ಇದನ್ನು ಓದುವುದರ ಮೂಲಕ ದಾನಿಯೇಲನಿಗೆ ಅರ್ಥವಾಗಿದೆ ಮುಂದೆ ಏನಾಗುತ್ತೆ, ಅಂದ್ರೆ ಬ್ಯಾಬಿಲೋನ್ ಚಕ್ರಾಧಿಪತ್ಯ ಕೊನೆಗೊಂಡಾಗ ನಂತರ ಏನಾಗುತ್ತೆ. ಅವನಿಗೆ ಗೊತ್ತಿತ್ತು ದೇವರು ಎಲ್ಲವೂ ಹತೋಟಿಲಿ ಇದ್ದಾರೆ. ಆದರೆ ಅವನು ಸುಮ್ಮನೆ ಕುಂತ್ಕೊಂಡಿಲ್ಲ. ಅದರ ಬದಲಾಗಿ ಅವನು ದೇವರ ವಾಕ್ಯವನ್ನು ಓದ ಮತ್ತು ದೇವರಲ್ಲಿ ಮೊರೆ ಇಟ್ಟ, ದೇವರಿಗೆ ಪ್ರಾರ್ಥನೆಯನ್ನ ಮಾಡಿದ. ದೇವರು ಎಲ್ಲವನ್ನೂ ಹತೋಟಿಯಲ್ಲಿ ಇದ್ದಾರೆ. ಆದರೂ ಅವನು ದೇವರ ವಾಕ್ಯವನ್ನು ಓದುವ ಮೂಲಕ ಅವನು ಯೋಚಿಸ್ತಾ ಇದ್ದಾನೆ ಮುಂದೆ ಏನಾಗುತ್ತೆ ಮತ್ತು ನಾನು ದೇವರಲ್ಲಿ ಹೇಗೆ ಮೊರೆ ಇಡಬೇಕು ಅಂತ. ಸೊ ಇದರಲ್ಲಿ ಸ್ಪಷ್ಟವಾಗಿ ಬರೆದಿದೆ ಹೇಗೆ 70 ವರ್ಷಗಳು ಆದ ನಂತರ ಏನಾಗುತ್ತೆ ಅಂದ್ರೆ ಬ್ಯಾಬಿಲೋನ್ ಚಕ್ರಾಧಿಪತ್ಯ ಕೊನೆಗೊಳ್ಳುತ್ತೆ. ಅದಾದ ನಂತರ ಮೇದೋ ಪರ್ಷಿಯನರು ಆಳ್ವಿಕೆ ಮಾಡ್ತಾರೆ. ದಾನಿಯೇಲನು ಪ್ರಾರ್ಥನೆ ಮಾಡೋದನ್ನ ನಾವು ನೋಡ್ತೇವೆ. ದಾನಿಯೇಲನು ಏನಂತ ಪ್ರಾರ್ಥನೆ ಮಾಡಿದ ದೇವರಿಗೆ? ದಾನಿಯೇಲನು ಪ್ರಾರ್ಥನೆ ಅವನು ಬ್ಯಾಬಿಲೋನಲ್ಲಿ ಮಾಡಿದ್ರು, ಸುಮಾರು ವರ್ಷಗಳ ಹಿಂದೆ ಮಾಡಿದ್ರು.
ಇದು ಇವತ್ತಿಗೂ ಕೂಡ ನಮಗೆ ಅನ್ವಯಿಸುತ್ತದೆ. ನಾವು ದಾನಿಯೇಲ್ ಆಗದೆ ಇರಬಹುದು. ಇವತ್ತಿನ ದಿನ ದಾನಿಯೇಲ್ಗೆ ಇದ್ದಂತ ಪರಿಸ್ಥಿತಿ ಇಲ್ಲದೆ ಇರಬಹುದು. ಪರಿಸ್ಥಿತಿ ವ್ಯತ್ಯಾಸಕರವಾಗಿರಬಹುದು. ಆದರೂ ನಾವು ದಾನಿಯೇಲನ ಒಂದು ಸನ್ನಿವೇಶ ಮತ್ತು ಪ್ರಾರ್ಥನೆಯಿಂದ ಹಲವಾರು ವಿಷಯಗಳನ್ನ ಕಲಿಯಬಹುದು. ಅವನ ಅಲ್ಲಿ ಆದ ಅನೇಕ ಘಟನೆಗಳ ಮೂಲಕ, ಸನ್ನಿವೇಶಗಳ ಮೂಲಕ, ಸಂಕಷ್ಟಗಳ ಮೂಲಕ ಅನೇಕ ವಿಷಯಗಳನ್ನು ನಾವು ಕಲಿಯಬಹುದು. ಇಲ್ಲಿ ದಾನಿಯೇಲ್ ಏನಂತ ಪ್ರಾರ್ಥನೆ ಮಾಡಿದ? ಮೊದಲು ಅವನು ಪ್ರಾರ್ಥನೆ ಮಾಡಿದ್ದು ದೇವರಿಗೆ ದೇವರ ಒಳ್ಳೆಯ ಗುಣಗಳ ಬಗ್ಗೆ ಅವನು ಹೊಗಳ್ದ. ದೇವರು ಬಹಳ ಒಳ್ಳೆಯವರು. ದೇವರ ಗುಣಗಳು ನಮಗೆ ಅರ್ಥ ಆದರೆ ಖಂಡಿತವಾಗಲೂ ನಾವು ಹೇಗೆ ಜೀವನ ಮಾಡಬೇಕು ಅಂತ ನಮಗೆ ಅರ್ಥ ಆಗುತ್ತದೆ. ದೇವರ ಬಗ್ಗೆ ನಾವು ಯೋಚನೆ ಮಾಡುವಾಗ ನಮಗೇನು ಜ್ಞಾಪಕ ಬರುತ್ತದೆ? ದೇವರು ಬಹಳ ಒಳ್ಳೆಯವರಾಗಿದ್ದಾರೆ, ಅತ್ಯುತ್ತಮವರಾಗಿದ್ದಾರೆ. ದೇವರು ಬಹಳ ವಿಶ್ವಾಸವಾಗಿದ್ದಾರೆ. ಅವರ ಮೇಲೆ ನಾವು ಎಂದಿಗೂ ಭರವಸೆ ಇಡಬಹುದು. ದೇವರ ವಾಗ್ದಾನಗಳು ಯಾವತ್ತೂ ಕೂಡ ಬಿದ್ದು ಹೋಗುವುದಿಲ್ಲ. ಅವರ ಪ್ರೀತಿ ನಿರಂತರವಾದದ್ದು, ಯಾವತ್ತೂ ಕೂಡ ಶಾಶ್ವತವಾದದ್ದು. ದೇವರು ನಮಗೆ ಕಟ್ಟಳೆಗಳನ್ನು ಕೊಟ್ಟಿರೋದು ನಮ್ಮ ಒಳಿತಿಗಾಗಿ ಅಂತ ನಾವು ಅರ್ಥ ಮಾಡಿಕೊಳ್ಳಬೇಕು. ಮತ್ತು ನಮ್ಮ ಜೊತೆ ಮಾತಾಡಲಿಕ್ಕೆ ದೇವರು ತನ್ನ ಮನುಷ್ಯರನ್ನ, ಪ್ರವಾದಿಗಳನ್ನು ಕಳಿಸ್ತಾರೆ. ಮತ್ತು ದೇವರ ನೀತಿವಂತಿಕೆ ನಮಗೆ ಅರ್ಥ ಮಾಡಿಸ್ತಾರೆ. ದೇವರ ಒಂದೊಂದು ಕಾರ್ಯಗಳು ಬಹಳ ಅದ್ಭುತವಾಗಿದೆ. ದೇವರು ಮಹೋನ್ನತನು, ದೇವರು ಕರುಣಾಮಯಿ. ನಮಗೆ ಸಿಗಬೇಕಾಗಿದ್ದ ಆ ಒಂದು ಶಿಕ್ಷೆಯ ಪ್ರಕಾರ ನಮಗೆ ಶಿಕ್ಷಿಸದೆ ದೇವರು ನಮಗೆ ಕರುಣೆಯನ್ನು ತೋರಿಸುವವರಾಗಿದ್ದಾರೆ ಮತ್ತು ಕ್ಷಮಿಸುವವರಾಗಿದ್ದಾರೆ. ದಾನಿಯೇಲನು ಪಾಪ ಅರಿಕೆ ಮಾಡ್ದ. ಏನಂತ ಅರಿಕೆ ಮಾಡ್ದ? ದೇವರೇ, ಅವರು ಪಾಪ ಮಾಡಿದ್ದಾರೆ ಇಸ್ರೇಲರು ಅಂತ ಅವನು ಹೇಳಿಲ್ಲ. ದಾನಿಯೇಲನು ಆ ಒಂದು ಬ್ಯಾಬಿಲೋನ್ ದೇಶಕ್ಕೆ ಬರುವಾಗ ಸುಮಾರು ಅವನಿಗೆ ಒಂದು 14-15 ವರ್ಷ ಇದ್ದಿರಬಹುದು. ಅವನ ತಂದೆ ತಾಯಿಗಳು, ಅವನ ಪಿತೃಗಳು ಮಾಡಿದ ಪಾಪಕ್ಕೆ ಇವನು ಆ ಒಂದು ಘಟನೆಗಳನ್ನು ಅನುಭವಿಸಬೇಕಾಗಿತ್ತು. ಆದರೂ ಅವನು ಅವರು ಪಾಪ ಮಾಡಿದ್ದಾರೆ, ನನ್ನ ಪಿತೃಗಳು ಪಾಪ ಮಾಡಿದ್ದಾರೆ ಅಂತ ಹೇಳಲ್ಲ. ಅದರ ಬದಲಾಗಿ ನಾವು ಪಾಪ ಮಾಡಿದೀವಿ ದೇವರೇ ಅಂತ ತನ್ನನ್ನು ಸೇರಿಸ್ಕೊಳ್ಳೋದನ್ನ ನಾವು ನೋಡ್ತೇವೆ. ನಮ್ಮ ಪ್ರಾರ್ಥನೆ ಹೀಗಿರಬೇಕು. ಕೆಲವು ಸಮಯದಲ್ಲಿ ನಾವು ನೋಡ್ತೇವೆ ನಮ್ಮ ತಂದೆ ತಾಯಿಗಳು ಅಥವಾ ನಮ್ಮ ಪಿತೃಗಳು ಹಿಂದೆ ಇದ್ದಿರೋರು ಪಾಪ ಮಾಡಿದ್ದಿರಬಹುದು. ಆದರೂ ನಾವು ದೇವರ ಹತ್ರ ಮಾತಾಡುವಾಗ ದೇವರೇ ನಾವು ಮಾಡಿದ್ದೀವಿ ಅಂತ ನಾವು ಹೇಳ್ಕೋಬೇಕು. ಆ ಥರ ಅವನು ಹೇಳ್ಕೊಂಡಿದ್ದನ್ನ ನಾವು ನೋಡ್ತೇವೆ. ದೇವರೇ, ನಾವು ಪಾಪ ಮಾಡಿದ್ದೀವಿ, ನಾವು ನಿನಗೆ ವಿರೋಧವಾಗಿ ನಡ್ಕೊಂಡಿದ್ದೀವಿ, ನಾವು ಅನೇಕ ನಿನಗೆ ಇಷ್ಟವಿಲ್ಲದ ಕಾರ್ಯಗಳನ್ನು ಮಾಡಿದ್ದೀವಿ, ನಿನ್ನ ವಾಕ್ಯಗಳನ್ನು ಕೈಗೊಂಡು ನಡೆಯದೇ ಇದ್ದಿದ್ದೀವಿ, ನಿನ್ನ ಪ್ರವಾದಿಗಳು ಬಂದು ನಿನ್ನ ವಾಕ್ಯಗಳನ್ನು ಹೇಳುವಾಗ ನಾವು ಗಮನಿಸಲಿಲ್ಲ ಮತ್ತು ಕೇಳಿಸ್ಕೊಂಡಿಲ್ಲ, ಅದರ ಪ್ರಕಾರ ನಡ್ಕೊಂಡಿಲ್ಲ. ಪದೇ ಪದೇ ನೀನು ಹೇಳುವ ಆ ಒಂದು ಶಬ್ದವನ್ನು ನಾವು ಕೇಳಿಸ್ಕೊಂಡಿಲ್ಲ, ನಿನಗೆ ಅವಿಧೇಯರಾಗಿದ್ವಿ ದೇವರೇ, ದಯವಿಟ್ಟು ನನ್ನ ಕ್ಷಮಿಸು, ನಮ್ಮನ್ನ ಕ್ಷಮಿಸು ಅಂತ ಇಲ್ಲಿ ದಾನಿಯೇಲ ಕೇಳ್ಕೊಳ್ಳೋದನ್ನ ನಾವು ನೋಡ್ತೇವೆ. ಸೊ ಮುಖ್ಯವಾಗಿ ಇಲ್ಲಿ ನಾವು ಎರಡು ವಿಷಯ ನಾವು ಏನು ಗಮನಿಸ್ತೇವೆ ಅಂದರೆ, ದಾನಿಯೇಲನು ಬೈಬಲಿನ ಅಧ್ಯಯನ ಮಾಡೋದ್ರ ಬಗ್ಗೆ ನಾವು ನೋಡ್ತೇವೆ. ಬಹಳ ಆಳವಾಗಿ ಬೈಬಲನ್ನು ಓದ್ತಿದ್ದ ಮತ್ತು ಬೈಬಲ್ ಓದೋದ್ರಿಂದ ಅವನಿಗೆ ಪರಿಸ್ಥಿತಿಗಳು ಅರ್ಥವಾಗ್ತಾ ಇತ್ತು. ನಾನು ನಿಮ್ಮಲ್ಲಿ ಪ್ರಶ್ನೆ ಕೇಳೋದು, ಸಹೋದರ ಸಹೋದರಿಯರೇ, ನಮ್ಮ ಒಂದು ಬೈಬಲ್ ಸ್ಟಡಿ ಹೇಗಿದೆ? ನಾವು ಪ್ರತಿದಿನ ನಾವು ಆಳವಾಗಿ ದೇವರ ವಾಕ್ಯವನ್ನು ಓದ್ತೇವ ಮತ್ತು ನಮ್ಮ ಜೀವನದಲ್ಲಿ ಅದನ್ನು ಅಳವಡಿಸ್ಕೋತೇವ? ಖಂಡಿತವಾಗ್ಲೂ ಆ ಥರ ಮಾಡಿದ್ರೆ ಖಂಡಿತವಾಗ್ಲೂ ನಮಗೆ
ಈಗ ನಾವು ಎದುರಿಸುವಂತ ಪರಿಸ್ಥಿತಿ ಅರ್ಥವಾಗುತ್ತೆ ಮತ್ತು ಅದನ್ನು ಎದುರಿಸಲಿಕ್ಕೆ ದೇವರು ನಮಗೆ ಜ್ಞಾನವನ್ನು ಕೊಡ್ತಾರೆ. ನಮ್ಮ ಬೈಬಲ್ ಸ್ಟಡಿ ಯಾವಾಗಾದ್ರೂ ಒಮ್ಮೆ ಇರಬಾರ್ದು. ಅಂದ್ರೆ ಹಬ್ಬಗಳು ಬರುವಾಗ ನಾವು ವಿಶೇಷವಾದ ಊಟವನ್ನ ನಾವು ತಯಾರಿಸ್ತೇವೆ, ಆ ಥರ ಇರಬಾರ್ದು ನಮ್ಮ ಬೈಬಲ್ ಸ್ಟಡಿ. ಪ್ರತಿದಿನ ಅನುದಿನದ ಆಹಾರ, ದೇವರ ವಾಕ್ಯ ಅನ್ನೋದು ಅನುದಿನದ ಆಹಾರ, ರೊಟ್ಟಿ ಇದ್ದಂಗೆ. ಅಂದರೆ ಪ್ರತಿದಿನ ನಮಗೆ ಅವಶ್ಯಕವಾಗಿದೆ ಆತ್ಮೀಯವಾದ ಒಂದು ಬದುಕಿಗೆ. ಅದಕ್ಕೆ ನಾವು ದೇವರ ವಾಕ್ಯವನ್ನು ಸೀರಿಯಸ್ ಆಗಿ ಓದಬೇಕು ಪ್ರತಿದಿನ. ದೇವರು ನಮ್ಮ ಹತ್ರ ಏನ್ ಮಾತಾಡಕ್ಕೆ ಬಯಸ್ತಾರೆ ಅಂತ ನಾವು ಎಲ್ಲವನ್ನು ಬದುಕಿಟ್ಟು ಕೇಳಿಸ್ಕೊಳ್ಳೋರಾಗಿರ್ಬೇಕು. ಎರಡನೇದಾಗಿ ನೋಡ್ತೇವೆ ಅವನ ಪ್ರಾರ್ಥನೆ. ಅವನು ದೇವರಲ್ಲಿ ಮೊರೆ ಇಟ್ಟ, ಅವನ ಪ್ರಾರ್ಥನೆಯಲ್ಲಿ ವಿನಯತೆ ಇತ್ತು. ಮತ್ತು ಅವರು ಪಾಪ ಮಾಡಿದ್ದಾರೆ ಅಂತ ಹೇಳದೆ ಜವಾಬ್ದಾರಿಯನ್ನ ತನ್ನ ಮೇಲೆ ತಗೊಂಡ. ನಾವು ಕೂಡ ಪಾಪ ಮಾಡಿದ್ದೇವೆ, ನಾವು ನಿನಗೆ ಅವಿಧೇಯರಾಗಿದ್ದೇವೆ ಅಂತ ಅವನು ಹೇಳ್ಕೊಂಡ. ಅದೇ ರೀತಿಯಾಗಿ ನಾವು ದೇವರಿಗೆ ಪ್ರಾರ್ಥನೆ ಮಾಡುವಾಗ ನಮ್ಮ ಹೃದಯ ಹೇಗಿದೆ? ವಿನಯರಾಗಿದ್ದೇವ? ನಾವು ನಮ್ಮ ಪಾಪಗಳನ್ನು ಮೊದಲು ಒಪ್ಕೋತೇವ? ದೇವರೇ, ನಿನ್ನ ವಿರುದ್ಧ ನಾನು ಪಾಪ ಮಾಡಿದ್ದೆ, ನಿನ್ನ ವಾಕ್ಯಗಳಂತೆ ನಾವು ನಡ್ಕೊಂಡಿಲ್ಲ, ಅವಿಧೇಯನಾಗಿದ್ದೇನೆ, ದಯವಿಟ್ಟು ನಮ್ಮ ಕ್ಷಮಿಸು. ಅಪರಾಧಗಳನ್ನು, ನಮ್ಮ ಪಿತೃಗಳ ಅಪರಾಧಗಳನ್ನು ಕ್ಷಮಿಸು ಅಂತ ನಮ್ಮ ಪ್ರಾರ್ಥನೆ ಈ ರೀತಿಯಾಗಿ ಇರುತ್ತದೆಯ ನಾವು ನೋಡಬೇಕಾಗಿದೆ. ಸಹೋದರ ಸಹೋದರಿಯರೇ, ನಮ್ಮ ಪ್ರಾರ್ಥನೆ ಕೂಡ ಆಳವಾಗಿರಬೇಕಾಗಿದೆ. ಮೊದಲು ದೇವರ ಗುಣವನ್ನು ನಾವು ಹೊಗಳಬೇಕು. ಇವತ್ತು ನಾವು ಈ ಒಂದು ಪರಿಸ್ಥಿತಿಯಲ್ಲಿ ಇರೋದು ದೇವರ ಒಂದು ಗುಣಗಳಿಂದ, ನಮ್ಮ ಒಂದು ಒಳ್ಳೆತನದಿಂದ ಅಲ್ಲ. ದೇವರ ಒಂದು ಗುಣದಿಂದ. ದೇವರು ಒಳ್ಳೆಯವರು, ವಿಶ್ವಾಸವಾಗಿದ್ದಾರೆ, ಅವರ ಪ್ರೀತಿ ಅಪಾರವಾಗಿದೆ, ಶಾಶ್ವತವಾಗಿದೆ. ನಮ್ಮನ್ನು ಯಾವತ್ತೂ ಅವರು ಬಿಟ್ಕೊಡಲ್ಲ. ನಾವು ಮಾಡಿದ ಪಾಪದ ಪ್ರಕಾರ ದೇವರು ನಮಗೆ ಶಿಕ್ಷಿಸ್ತಾ ಇಲ್ಲ. ಇದನ್ನ ನಾವು ಗಮನಿಸಬೇಕು. ಎರಡನೇದಾಗಿ ನಾವು ನೋಡ್ತೇವೆ ಶಿಕ್ಷೆ ಮತ್ತು ಮನವಿ. ದಾನಿಯೇಲನು 9ನೇ ಅಧ್ಯಾಯ 12-19. ಆಹಾ, ನಮ್ಮ ದೇವರು ನಮ್ಮ ಮೇಲೆ ದೊಡ್ಡ ಕೇಡನ್ನು ಬರಮಾಡಿ ನಮ್ಮನ್ನಾಳುವ ಅಧಿಪತಿಗಳನ್ನು ಕುರಿತು ಗದರಿಸಿ ಹೇಳಿದ ಮಾತುಗಳನ್ನು ನೆರವೇರಿಸಿದ್ದಾನೆ. ಯೆರೂಸಲೇಮಿಗೆ ಆದಂತ ಕೇಡು ಭೂಮಂಡಲದಲ್ಲಿ ಎಲ್ಲಿಯೂ ಎಂದೂ ಆಗಲಿಲ್ಲವಲ್ಲ. ಮೋಶೆಯ ಧರ್ಮಶಾಸ್ತ್ರದಲ್ಲಿ ಬರದಂತೆಯೇ ಈ ವಿಪತ್ತೆಲ್ಲ ನಮ್ಮ ಮೇಲೆ ಬಂದಿದೆ. ಆದರೂ ನಾವು ನಮ್ಮ ದುರ್ಮಾರ್ಗಗಳನ್ನು ತೊರೆದು ಬಿಟ್ಟು ನಿನ್ನ ಸತ್ಯ ಉಪದೇಶವನ್ನು ಗ್ರಹಿಸಿ ನಡೆಯುವಂತೆ ನಮ್ಮ ದೇವರಾದ ಯೆಹೋವನೆಂಬ ನಿನ್ನ ದಯೆಯನ್ನು ಬೇಡಿಕೊಳ್ಳಲಿಲ್ಲ. ಆದ ಕಾರಣ ಯೆಹೋವನು ಆ ಕೇಡನ್ನು ನೋಡಿಕೊಂಡಿದ್ದು ನಮ್ಮ ಮೇಲೆ ಬರಮಾಡಿದ್ದಾನೆ. ನಮ್ಮ ದೇವರಾದ ಯೆಹೋವನು ನಾನು ಮಾಡುವ ಸಕಲ ಕಾರ್ಯಗಳಲ್ಲಿ ಧರ್ಮ ಸ್ವರೂಪನೇ, ನಾವು ಆತನ ಮಾತನ್ನು ಕೇಳಲಿಲ್ಲ. ಕರ್ತನೇ, ನಮ್ಮ ದೇವರೇ, ಭುಜ ಪರಾಕ್ರಮವನ್ನು ತೋರಿಸಿ ನಿನ್ನ ಜನರನ್ನು ಐಗುಪ್ತ ದೇಶದೊಳಗಿಂದ ಪಾರು ಮಾಡಿ ಇಂದಿನವರೆಗೂ ಪ್ರಸಿದ್ಧವಾಗಿರುವ ಹೆಸರನ್ನು ಪಡೆದುಕೊಂಡವನೇ, ಈಗ ಚಿತ್ತೈಸು. ನಾವು ಪಾಪ ಮಾಡಿ ಕೆಟ್ಟವರಾಗಿ ನಡೆದಿದ್ದೇವೆ. ಕರ್ತನೇ, ನಿನ್ನ ಸಮಸ್ತ ಧರ್ಮ ಕಾರ್ಯಗಳಿಗೆ ಅನುಸಾರವಾಗಿ ನಿನ್ನ ಪಟ್ಟಣವೂ ನಿನ್ನ ಪವಿತ್ರ ಪರ್ವತವೂ ಆದ ಯೆರೂಸಲೇಮಿನ ಮೇಲಣ ನಿನ್ನ ಕೋಪವನ್ನು, ನಿನ್ನ ರೋಷಾಗ್ನಿಯನ್ನು ದಯಮಾಡಿ ತೊಲಗಿಸಿಬಿಡು. ನಮ್ಮ ಮಾತು, ನಮ್ಮ ಪಿತೃಗಳ ಪಾಪ ಅಪರಾಧಗಳ ನಿಮಿತ್ತ ಯೆರೂಸಲೇಮು ನಿನ್ನ ಜನವು ನೆರೆಹೊರೆಯವರೆಲ್ಲರ ನಿಂದೆಗೆ ಗುರಿಯಾಗಿವೆಯಲ್ಲ. ನಮ್ಮ ದೇವರೇ, ನಿನ್ನ ಸೇವಕನ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಈಗ ಲಾಲಿಸು. ಹಾಳಾಗಿರುವ ನಿನ್ನ ಪವಿತ್ರಾಲಯವನ್ನು ಕರ್ತನಾದ ನಿನ್ನ ಹೆಸರಿನ ನಿಮಿತ್ತವೇ ಪ್ರಸನ್ನ ಮುಖದಿಂದ ನೋಡು. ನನ್ನ ದೇವರೇ, ಕಿವಿಗೊಟ್ಟು ಕೇಳು. ಕಣ್ತೆರೆದು ನಮ್ಮ ಹಾಳು ಪ್ರದೇಶಗಳನ್ನು, ನಿನ್ನ ಹೆಸರುಗೊಂಡಿರುವ ಪಟ್ಟಣವನ್ನು ನೋಡು. ನಾವು ಸದ್ಧರ್ಮಿಗಳಂತಲ್ಲ, ನಿನ್ನ ಮಹಾಕೃಪೆಯನ್ನೇ ನಂಬಿಕೊಂಡು ಈ ಬಿನ್ನಹಗಳನ್ನು ನಿನ್ನ ಮುಂದೆ ಅರಿಕೆ ಮಾಡುತ್ತಿದ್ದೇವೆ. ಸ್ವಾಮಿ ಕೇಳು, ಸ್ವಾಮಿ ಕ್ಷಮಿಸು,
ಸ್ವಾಮಿ ಲಾಲಿಸು, ಕಾರ್ಯವನ್ನು ಸಾಧಿಸು, ತಡ ಮಾಡಬೇಡ. ನನ್ನ ದೇವರೇ, ನಿನ್ನ ಜನವು ಪಟ್ಟಣವು ನಿನ್ನ ಹೆಸರಿನವುಗಳಾದ ಕಾರಣ ನಿನ್ನ ಹೆಸರನ್ನು ಕಾಪಾಡಿಕೊ. ಸೊ ಇಲ್ಲಿ ದಾನಿಯೇಲನ ಪ್ರಾರ್ಥನೆ ನಾವು ನೋಡ್ತೇವೆ. ದೇವರು ಅವರ ಪ್ರೀತಿ, ಅವರ ವಿಶ್ವಾಸ, ಅವರ ನ್ಯಾಯ, ಇದರ ಬಗ್ಗೆ ದಾನಿಯೇಲನು ಪ್ರಾರ್ಥಿಸ್ತಾನೆ. ಈ ರೀತಿ ಇದ್ದರೂ ದೇವರು ಅನೇಕ ಜನರಿಗೆ ಕಷ್ಟಗಳನ್ನು ಕೊಡುತ್ತಿದ್ದಾರೆ. ದೇವರು ಕಾರಣ ಇದೆ, ಯಾಕಂದ್ರೆ ಅವರು ಮಾಡಿದ ಪಾಪಗಳ ನಿಮಿತ್ತದಿಂದ. ಅಂದ್ರೆ ನಾವು ಪಾಪ ಮಾಡುವಾಗ ಕೆಲವು ಸಮಯದಲ್ಲಿ ಪ್ರಪಂಚದಲ್ಲಿರುವ ಜನರು ಪಾಪ ಮಾಡ್ತಾರೆ, ಅದರಿಂದ ಅನೇಕ ಕೆಟ್ಟ ಘಟನೆಗಳು, ಸಂಕಷ್ಟಗಳನ್ನು ನಾವು ಅನುಭವಿಸ್ತೇವೆ. ಕೆಲವೊಮ್ಮೆ ನಾವೇ ಪಾಪ ಮಾಡಿ ಅನೇಕ ಸಂಕಷ್ಟಗಳನ್ನು ಎದುರಿಸ್ತೇವೆ. ದಾನಿಯೇಲನು ತಮ್ಮ ಪಾಪದ ದೆಸೆಯಿಂದ ಈ ಒಂದು ದುರ್ಘಟನೆಗಳು ನಮ್ಮ ಜೀವನದಲ್ಲಿ ನಡೀತಾ ಇದೆ ಅಂತ ಹೇಳ್ದ. ಅಂದರೆ ನಾವು ಕಷ್ಟಗಳನ್ನು ಅನುಭವಿಸ್ತಾ ಇದ್ದೀವಿ, ಇದರಿಂದ ನಾವು ಬದಲಾವಣೆ ಆಗಬೇಕು, ಮಾನಸಾಂತರ ಹೊಂದಬೇಕು ಅಂತ ಹೇಳ್ತಾ ಇದ್ದಾನೆ. ಅಂದರೆ ಏನೆಲ್ಲ ಶಿಕ್ಷೆ ಆಗ್ತಾ ಇದೆ ದೇವ ಜನರಿಗೆ, ಇದು ಕೊನೆಯಲ್ಲ. ಅಂದರೆ ದೇವರು ಡಿಸಿಪ್ಲಿನ್ ಮಾಡ್ತಾ ಇದ್ದಾರೆ, ಇದರಿಂದ ಅವರು ಹೆಚ್ಚೆತ್ತು ಬದಲಾವಣೆ ಆಗಲಿ ಮತ್ತು ಅವರಿಗೆ ಅನೇಕ ಆಶೀರ್ವಾದಗಳು ಬರಲಿ ಅಂತ ದೇವರು ಯೋಚಿಸ್ತಾ ಇದ್ದಾರೆ. ಇದಕ್ಕೋಸ್ಕರನೇ ದೇವರು ಅನೇಕ ಕಷ್ಟಗಳನ್ನು ತರ್ತಾ ಇದ್ದಾರೆ. ಅಂದರೆ ಇದರಿಂದ ಮಾನಸಾಂತರ ಆಗ್ಬೇಕು, ಅಂದ್ರೆ ಬದಲಾವಣೆ ಆಗಬೇಕು. ದೇವರು ನೀತಿವಂತರಾಗಿದ್ದಾರೆ. ಈ ಒಂದು ಸಂಕಷ್ಟಗಳ ನಡುವೆಯೂ ಜನ ಬದಲಾವಣೆ ಆಗಿಲ್ಲ ಅಂದ್ರೆ ಏನಾಗುತ್ತೆ? ಕಷ್ಟ. ಅನೇಕ ಇನ್ನೂ ಹಲವಾರು ಕಷ್ಟಗಳನ್ನು ಎದುರಿಸ್ತಾರೆ. ಆದರೆ ದೇವರು ರಕ್ಷಿಸುವಂತ ದೇವರಾಗಿದ್ದಾರೆ. ಅಂದರೆ ದೇವರು ಅನೇಕ ಈಗಾಗಲೇ ಅದ್ಭುತ ಕಾರ್ಯಗಳನ್ನು ತನ್ನ ಜನರಿಗೆ ಮಾಡಿದ್ದಾರೆ. ಈಜಿಪ್ಟ್ನಿಂದ ಆ ಒಂದು ಗುಲಾಮತನದಿಂದ ಹೊರಗಡೆ ತಂದಿದ್ದಾರೆ. ಅಂದರೆ ದೇವರು ಎಷ್ಟೊಂದು ದೊಡ್ಡವರು, ಇವರು ನನ್ನ ಜನರು ಅಂತ ದೇವರು ಎಲ್ಲ ಪ್ರಪಂಚದಲ್ಲಿರುವ ಎಲ್ಲ ದೇಶಗಳಿಗೆ ತೋರಿಸಿದರು. ಅದೇ ತರನೇ ದಾನಿಯೇಲನು ಹೇಳ್ತಾ ಇದ್ದಾನೆ, ದೇವರೇ ನಾವು ಪಾಪ ಮಾಡಿದ್ವಿ ಖಂಡಿತ, ಆದರೆ ನಾವು ಪಾಪ ಮಾಡಿ ಈ ರೀತಿಯಾಗಿ ಕಷ್ಟಗಳನ್ನು ಅನುಭವಿಸುವಾಗ ಬೇರೆ ಜನರು ನೋಡುವಾಗ ಬೇರೆ ಜನರಿಗೆ ನಿನ್ ಬಗ್ಗೆ ಏನ್ ತೋಚುತ್ತೆ? ನಿನ್ ಬಗ್ಗೆ ಕೀಳಾಗಿ ನೋಡಬಾರ್ದು ಜನ. ಅದಕ್ಕೋಸ್ಕರ ದೇವರೇ ಮನವಿನ ಮಾಡ್ಕೊಂತಾನೆ, ದೇವರೇ ನಮಗೆ ಸಹಾಯ ಮಾಡು, ದೇವರೇ ಈ ಆ ಒಂದು ಅನೇಕ ಪರಿಣಾಮಗಳನ್ನ ಹೊರಗೆ ಬರಕ್ಕೆ ನಮಗೆ ಸಹಾಯ ಮಾಡು. ಖಂಡಿತವಾಗ್ಲೂ ನಾವು ಪಾಪ ಮಾಡಿದ್ದೀವಿ, ಆದರೆ ನಾವು ನಮ್ಮನ್ನು ತಗ್ಗಿಸ್ಕೊತೀವಿ, ನಮಗೆ ಸಹಾಯ ಮಾಡು ಅಂತ ಇಲ್ಲಿ ದಾನಿಯೇಲ ಹೇಳೋದನ್ನು ನೋಡ್ತೇವೆ. ಅಂದ್ರೆ ನಮ್ಮ ಒಳ್ಳೆತನದಿಂದ, ನಿನ್ನ ಒಂದು ಕೃಪೆಯಿಂದ ನಮಗೆ ಸಹಾಯ ಮಾಡು ದೇವರೇ ಅಂತ ಇಲ್ಲಿ ದಾನಿಯೇಲ ಹೇಳ್ಕೊತಾನೆ. ಅಂದ್ರೆ ನಿನ್ನ ಕೋಪಾಗ್ನಿಯಿಂದ ನೀನು ದೂರ ಹೋಗು ದೇವರೇ, ನಿನ್ನ ಕೋಪಾಗ್ನಿ ನಮ್ಮ ಮೇಲೆ ಬರಬಾರದು ದೇವರೇ, ಸಹಾಯ ಮಾಡು. ಈಗಾಗಲೇ ನಾವು ಬಹಳ ಕುಂದು ಹೋಗಿದ್ದೇವೆ, ನಮಗೆ ಸಹಾಯ ಮಾಡು ದೇವರೇ. ಅನೇಕ ಕಷ್ಟಗಳು ನಾವು ಎದುರಿಸ್ತಾ ಇದ್ದೇವೆ ದೇವರೇ, ನಿನ್ನ ಒಂದು ನೀತಿವಂತಿಕೆ ನಿಮಿತ್ತದಿಂದ, ನಿನ್ನ ಒಂದು ಕರುಣೆಯಿಂದ ನಮ್ಮನ್ನು ಕಾಪಾಡು ದೇವರೇ ಅಂತ ಇಲ್ಲಿ ದಾನಿಯೇಲ ಮನವಿ ಮಾಡ್ಕೊಳ್ಳೋದನ್ನು ನಾವು ನೋಡ್ತೇವೆ. ಅಂದ್ರೆ ಖಂಡಿತವಾಗಲೂ ನಮ್ಮ ಒಂದು ನೀತಿವಂತಿಕೆ ದೆಸೆಯಿಂದ ನಮಗೆ ರಕ್ಷಣೆ ಆಗೋಲ್ಲ. ಅದರ ಬದಲಾಗಿ ದೇವರ ಒಂದು ಕನಿಕರದಿಂದ, ಕೃಪೆಯಿಂದ, ಕರುಣೆಯಿಂದ ನಮಗೆ ರಕ್ಷಣೆ ಉಂಟಾಗುತ್ತೆ. ನಾವು ಎಂದಿಗೂ ಕೂಡ ದೇವರ ಒಂದು ಕರುಣೆಯನ್ನು ಸಂಪಾದನೆ ಮಾಡೋಕ್ಕೆ ಆಗಲ್ಲ. ಇಲ್ಲಿ ದಾನಿಯೇಲ ದೇವರಿಗೆ ಹೇಳ್ತಾ ಇದ್ದಾನೆ, ದೇವರೇ ನನ್ನ ಮಾತುಗಳನ್ನು ಕೇಳು, ಲಾಲಿಸು, ದೇವರೇ ಕಾಪಾಡು ನಮ್ಮನ್ನ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಅಂದ್ರೆ ನಿನ್ನ ಒಂದು ಹೆಸರಿನ ನಿಮಿತ್ತ ದೇವರೇ ಇದೆಲ್ಲ ನೀನು ಮಾಡು. ಅಂದ್ರೆ
ದಾನಿಯೇಲ ಹೇಳ್ತಾ ಇದ್ದಾನೆ, ಅವನು ದಾನಿಯೇಲ ಆಜ್ಞೆ ಮಾಡ್ತಾ ಇಲ್ಲ ದೇವರಿಗೆ, ಅವನು ಹೇಳ್ತಾ ಇದ್ದಾನೆ, ದೇವರೇ ಕೇಳು, ದೇವರೇ ಕಾಪಾಡು, ಸಹಾಯ ಮಾಡು ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ನಂತರ ನೋಡೋಣ ಏನಾಗುತ್ತೆ ಅಂತ. ದಾನಿಯೇಲನ 9ನೇ ಅಧ್ಯಾಯ 20ರಿಂದ 23. ನಾನು ಬಾಯಿ ಬಿಟ್ಟು ಬೇಡಿಕೊಂಡು ನನ್ನ ಮಾತು ನನ್ನ ಜನರಾದ ಇಸ್ರಾಯೇಲ್ಯರ ಪಾಪವನ್ನು ಅರಿಕೆ ಮಾಡುತ್ತಾ ನನ್ನ ದೇವರ ಪವಿತ್ರ ಪರ್ವತದ ವಿಷಯವಾಗಿ ನನ್ನ ದೇವರಾದ ಯೆಹೋವನಿಗೆ ಭಿನ್ನವಿಸಿ ಪ್ರಾರ್ಥಿಸುತ್ತಿರುವಾಗಲೇ ಮೊದಲು ನನ್ನ ಕನಸಿನಲ್ಲಿ ಕಂಡ ಗಬ್ರಿಯೇಲನೆಂಬ ಪುರುಷನು ಹಸುರಾಗಿ ಹಾರಿ ಬಂದು ಸಂಧಾನ್ಯ ವೇದ್ಯ ಸಮಯದಲ್ಲಿ ನನ್ನನ್ನು ಸೇರಿ ನನ್ನೊಂದಿಗೆ ಹೀಗೆ ಮಾತಾಡಿ ಉಪದೇಶಿಸಿದನು. ದಾನಿಯೇಲನೇ, ನಿನಗೆ ಜ್ಞಾನ ಬೋಧೆ ಮಾಡುವುದಕ್ಕೆ ಈಗ ಬಂದೆನು. ನಿನ್ನ ವಿಜ್ಞಾಪನೆಯ ಆರಂಭದಲ್ಲಿಯೇ ದೇವರ ಅಪ್ಪಣೆಯಾಯಿತು. ಅದನ್ನು ನಿನಗೆ ತಿಳಿಸಲು ಇಲ್ಲಿಗೆ ಬಂದಿದ್ದೇನೆ. ನೀನು ದೇವರಿಗೆ ಅತಿ ಪ್ರಿಯ. ಈ ದೈವೋಕ್ತಿಯನ್ನು ಯೋಚಿಸು, ಈ ದರ್ಶನವನ್ನು ಗ್ರಹಿಸಿಕೊ. ಅಂದ್ರೆ ದಾನಿಯೇಲ ಯಾವಾಗ ಪಾಪವನ್ನು ಅರಿಕೆ ಮಾಡುತ್ತಾ ಪ್ರಾರ್ಥನೆ ಮಾಡಕ್ಕೆ ಶುರು ಮಾಡಿದ್ನು, ಆಗ್ಲೇ ದೇವರು ಗಬ್ರಿಯೇಲನ ದೂತನನ್ನ ಕಳಿಸ್ಬಿಟ್ರು. ಅಂದ್ರೆ ದಾನಿಯೇಲನು ಹೇಳ್ತಾನೆ, ದೇವರೇ ನನ್ನ ಪ್ರಾರ್ಥನೆ ಕೇಳ್ತಾ ಇದೆಯಾ ಅಂತ ಹೇಳುವಾಗ ಉತ್ತರ ಏನು? ಖಂಡಿತ ದೇವರು ಕೇಳಿಸ್ಕೊಂತ ಇದ್ದಾರೆ. ಅದಕ್ಕೆ ಉತ್ತರ ಇಮ್ಮಿಡಿಯೇಟ್ ಆಗಿ ದೇವರು ಆ ಒಂದು ಗಬ್ರಿಯೇಲನ ಮೂಲಕ ಕಳುಹಿಸಿ ದಾನಿಯೇಲನಿಗೆ ಉತ್ತರ ಕೊಡ್ತಾ ಇದ್ದಾರೆ. ಅಂದ್ರೆ ನಾವು ಪ್ರಾರ್ಥನೆ ಮಾಡಿದಾಗ ದೇವರು ಕೇಳಿಸ್ಕೊತಾರ? ಖಂಡಿತವಾಗ್ಲೂ ಹೌದು, ದೇವರು ಕೇಳಿಸ್ಕೊತಾರೆ. ದೇವರು ಬಹಳ ಒಳ್ಳೆಯವರು. ದೇವರು ಯಾವಾಗಲೂ ಅವರು ತನ್ನ ಕಿವಿಗೊಟ್ಟು ಕೇಳಿಸ್ಕೊತಾರೆ ಯಾವಾಗ ನನ್ನ ಮಗ ಅಥವಾ ನನ್ನ ಮಗಳು ಮಾತಾಡ್ತಾರೆ ಅಂತ. ನನ್ನ ಹತ್ರ ಯಾವಾಗ ದೇವರು ಮನುಷ್ಯರು ಬರ್ತಾರೆ ಅಂತ ದೇವರು ನೋಡ್ತಾರೆ. ಯಾಕಂದ್ರೆ ನಾವೆಲ್ಲ ದೇವ್ರ ಮಕ್ಕಳು. ಅಂದ್ರೆ ದೇವರು ಈಗಾಗಲೇ ಅವನು ಪ್ರಾರ್ಥನೆ ಮಾಡಿದ ಆರಂಭದಲ್ಲೇ ಉತ್ತರವನ್ನ ಗಬ್ರಿಯೇಲನ ಮೂಲಕ ಹೇಳಿ ಕಳಿಸಿದ್ದಾರೆ. ಅಂದ್ರೆ ದಾನಿಯೇಲನಿಗೆ ಹೋಗಿ ಕೆಲವು ಜ್ಞಾನ ಬೋಧೆಗಳನ್ನು ಹೇಳು ಅಂತ ದೇವರು ಕಳಿಸಿದ್ದಾರೆ. ಇನ್ನೊಂದು ಎಂದ್ರೆ ದೇವರ ದೃಷ್ಟಿಗೆ ದೇವರು ದಾನಿಯೇಲ ಬಗ್ಗೆ ಏನು ಹೇಳ್ತಾರೆ ಅಂತ ನೋಡುವಾಗ, ನೀನು ದೇವರಿಗೆ ಅತಿ ಪ್ರಿಯ. ವಾ, ಇದು ಅವನಿಗೆ ಪ್ರಶಂಸೆ. ದಾನಿಯೇಲನಿಗೆ ಗಬ್ರಿಯೇಲ ಬಂದು ಹೇಳ್ತಾನೆ, ನೀನು ದೇವರಿಗೆ ಅತಿ ಪ್ರಿಯನಾಗಿದೆ. ಈ ರೀತಿಯಾಗಿ ಕೇಳಿಸ್ಕೋಬೇಕು ನಾನು ಬಯಸ್ತೇನೆ ದೇವರ ಹತ್ರದಿಂದ. ದೇವ ನನ್ನ ಅತಿ ಪ್ರಿಯನಾಗಿದ್ದಾನೆ. ವಾ, ಈ ರೀತಿಯಾಗಿ ದೇವರು ನಮ್ಮ ಬಗ್ಗೆ ಹೇಳ್ಬಹುದಾ? ಅಂದ್ರೆ ದಾನಿಯೇಲನ ಬಗ್ಗೆ ದೇವರು ಹೇಳಿದ್ರು ಅಂದ್ರೆ ಅವನು ಆ ರೀತಿಯಾದ ಜೀವನವನ್ನು ಮಾಡಿದ, ದೇವರಿಗೆ ಮಹಿಮೆ ತರುವಂತ ಜೀವನವನ್ನು ಮಾಡಿದ. ಈ ರೀತಿಯಾದ ಜೀವನ ನಾವು ಮಾಡಿದ್ರೆ ಖಂಡಿತವಾಗ್ಲೂ ನಮ್ಮ ಬಗ್ಗೆನೂ ದೇವರು ಹೇಳ್ತಾರೆ, ಇವನು ಅಥವಾ ಇವಳು ಅತಿ ಪ್ರಿಯ. ಗಬ್ರಿಯೇಲನು ಬಂದು ದಾನಿಯೇಲನ ಹತ್ರ ಮಾತಾಡ್ತಾನೆ. ಗಬ್ರಿಯೇಲನು ದಾನಿಯೇಲನಿಗೆ ಹೇಳ್ತಾನೆ. ಅಂದರೆ ದೇವರಿಗಾಗಲೇ ಉತ್ತರವನ್ನು ಕೊಟ್ಟಿದ್ದಾರೆ. ಏನು ಉತ್ತರವನ್ನು ಕೊಟ್ಟಿದ್ದಾರೆ ಅಂತ ನಾವು ನೋಡುವಾಗ, ಮೂರನೇ ಅಂಶ. ಎರಡನೇ ಅಂಶ ನಾವು ನೋಡಿದ್ವಿ, ಶಿಕ್ಷೆ ಮತ್ತು ಮನವಿ. ಮೂರನೆಯದು ರಾಜನ ಬರುವಿಕೆಯ ವಾಗ್ದಾನ. ದಾನಿಯೇಲನು 9ನೇ ಅಧ್ಯಾಯ 24ರಿಂದ 27 ಓದೋಣ. ಅಧರ್ಮವನ್ನು ಕೊನೆಗಾಣಿಸುವುದು, ಪಾಪಗಳನ್ನು ತೀರಿಸುವುದು, ಅಪರಾಧವನ್ನು ನಿವಾರಿಸುವುದು, ಸನಾತನ ಧರ್ಮವನ್ನು ಸ್ಥಾಪಿಸುವುದು, ಕನಸನ್ನು ಪ್ರವಾದಿಯ ನುಡಿಯನ್ನು ಮುದ್ರೆ ಹಾಕಿ ಯಥಾರ್ಥ ಮಾಡುವುದು, ಅತಿ ಪರಿಶುದ್ಧವಾದದ್ದನ್ನು ಅಭಿಷೇಕಿಸುವುದು. ಇವೆಲ್ಲ ನೆರವೇರುವುದಕ್ಕೆ ಮೊದಲು ನಿನ್ನ ಜನಕ್ಕೂ ನಿನ್ನ ಪರಿಶುದ್ಧ ಪುರಕ್ಕೂ 70 ವಾರಗಳು ಕಳೆಯಬೇಕು ಎಂದು ನಿಷ್ಕರ್ಷೆಯಾಗಿದೆ. ಇದನ್ನು ತಿಳಿದು ಮಂದಟ್ಟು ಮಾಡಿಕೊ. ಯೆರೂಸಲೇಮು ಜೀರ್ಣೋದ್ಧಾರವಾಗಿ ಕಟ್ಟಲ್ಪಡಲಿ ಎಂಬ ದೈವೋಕ್ತಿಯು ಹೊರಡುವಂದಿನಿಂದ ಅಭಿಷಿಕ್ತನಾದ ಪ್ರಭು ಬರುವುದರೊಳಗೆ
7 ವಾರಗಳು ಕಳೆಯಬೇಕು. ಅದು ಪುನಃ ಕಟ್ಟಲ್ಪಟ್ಟು 62 ವಾರ ಇರುವುದು. ಅದಕ್ಕೆ ಚೌಕವು ಕಂದಕವೂ ಇರುವುವು. ಆ ಕಾಲವು ಬಹು ಕಷ್ಟಕಾಲ. 62 ವಾರಗಳಾದ ಮೇಲೆ ಅಭಿಷಿಕ್ತನೊಬ್ಬನು ಛೇದಿಸಲ್ಪಡುವನು. ಅವನಿಗೆ ಏನೂ ಇರದು. ನುಗ್ಗುವ ಪ್ರಭುವಿನ ಜನರು ಪಟ್ಟಣವನ್ನು, ಪವಿತ್ರಾಲಯವನ್ನು ಹಾಳು ಮಾಡುವರು. ತುಂಬಿ ತುಳುಕುವ ಪ್ರಳಯವು ಪಟ್ಟಣವನ್ನು ಕೊನೆಗಾಣಿಸುವುದು. ಅಂತ್ಯದವರೆಗೂ ಯುದ್ಧವಾಗುವುದು. ನಿಶ್ಚಿತ ನಾಶನಗಳು ಸಂಭವಿಸುವು. ಆ ಪ್ರಭುವು 1 ವಾರದ ಮಟ್ಟಿಗೆ ಬಹು ಜನರೊಂದಿಗೆ ದೃಢವಾದ ಒಡಂಬಡಿಕೆಯನ್ನು ಮಾಡಿಕೊಳ್ಳುವರು. ಅರ್ಧ ವಾರ ಯಜ್ಞ ನೈವೇದ್ಯಗಳನ್ನು ನಿಲ್ಲಿಸುವನು. ಅಸಹ್ಯಗಳನ್ನು ವಾಹನ ಮಾಡಿಕೊಂಡು ಒಬ್ಬ ಘಾತಕನು ಹಾರಿ ಬಂದು ನಿಶ್ಚಿತ ಪ್ರಳಯವು ಅವನನ್ನು ಮುಳುಗಿಸುವ ತನಕ ಹಾಳು ಮಾಡುವನು. ಇಲ್ಲಿ ದಾನಿಯೇಲನ ಪ್ರಾರ್ಥನೆಗೆ ಉತ್ತರ ಇಲ್ಲಿ ಗಬ್ರಿಯೇಲನು ಹೇಳುವುದನ್ನು ನಾವು ನೋಡ್ತೇವೆ. ಅಂದರೆ ಒಬ್ಬ ರಕ್ಷಕನನ್ನ ದೇವರು ಕಳಿಸ್ತಾ ಇದ್ದಾರೆ ಅಂತ ಇಲ್ಲಿ ಹೇಳ್ತಾನೆ. 70x70 ಅಂದರೆ ಸುಮಾರು 490 ವರ್ಷಗಳಾದ ಮೇಲೆ ಮಸ್ಸಾಯ ಅಂದರೆ ರಕ್ಷಕ ಬರೋದರ ಬಗ್ಗೆ ಮತ್ತು ಯೆರೂಸಲೇಮನ್ನು ತಿರುಗಿ ಪುನಃಸ್ಥಾಪನೆ ಮಾಡುವುದರ ಬಗ್ಗೆ ಇಲ್ಲಿ ಗಬ್ರಿಯೇಲನು ದಾನಿಯೇಲನಿಗೆ ಹೇಳ್ತಾ ಇದ್ದಾನೆ. ಅಂದರೆ ಯೇಸು ಕ್ರಿಸ್ತನ ಬಗ್ಗೆ ದಾನಿಯೇಲನು ಏನು ವಿವರಿಸ್ತಾ ಇದ್ದಾನೆ ಅಂತ ನಾವು ಗಮನಿಸುವಾಗ, ಅಂದರೆ ಯೆರೂಸಲೇಮಿನ ಒಂದು ದೇವಸ್ಥಾನ ಕೆಡವಲ್ಪಡುತ್ತದೆ ಮತ್ತು ಯೇಸು ಕ್ರಿಸ್ತರು ಸ್ವತಃ ಅವರು ಬರ್ತಾರೆ ಅಂತ ಇಲ್ಲಿ ಗಬ್ರಿಯೇಲನು ಹೇಳ್ತಾನೆ. ಇಲ್ಲಿ ಯೇಸು ಕ್ರಿಸ್ತರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅಂದ್ರೆ ಯೇಸು ಕ್ರಿಸ್ತು ಶಿಲುಬೆ ಮೇಲೆ ಇರುವಾಗ ಅವರು ಈ ಪ್ರಪಂಚಕ್ಕೆ ಬಂದರು. ಏನಕ್ಕೆ ಬಂದರು ಅಂದರೆ ನಮ್ಮ ಪಾಪದ ನಿಮಿತ್ತ, ನಾವು ಮಾಡಿದ ಪಾಪಕ್ಕೋಸ್ಕರ ಅವರು ಶಿಕ್ಷೆಯನ್ನು ಅನುಭವಿಸೋಕ್ಕೋಸ್ಕರ ಶಿಲುಬೆಯಲ್ಲಿದ್ದರು. ಶಿಲುಬೆಯಲ್ಲಿ ಅವರು ಶಿಕ್ಷೆ ಹೊಂದಿದ್ರು, ನಮ್ಮ ಬದಲಾಗಿ ಅವರು ಶಿಕ್ಷೆಯನ್ನು ಹೊಂದಿದ್ರು. ಯೇಸು ಕ್ರಿಸ್ತು ಶಿಲುಬೆ ಮೇಲೆ ನಮ್ಮ ಮತ್ತು ಇಡೀ ಪ್ರಪಂಚದ ಪಾಪಗಳನ್ನು ತನ್ನ ದೇಹದ ಮೇಲೆ ಹೊತ್ಕೊಂಡು ಮರಣ ಹೊಂದರು. ಮರಣ ಯಾಕೆ ಹೊಂದರು? ಯಾಕೆಂದ್ರೆ ಜನರ ಪಾಪ ಕ್ಷಮಾಪಣೆ ಆಗಲಿ ಅನ್ನೋದಕ್ಕೋಸ್ಕರ ಅವರು ಶಿಕ್ಷೆಯನ್ನು ಅನುಭವಿಸಿದರು. ಈ ಪಾಪಕ್ಕೆ ಕೊನೆ ಉಂಟು ಮಾಡಬೇಕು ಅಂದರೆ ನಮ್ಮ ಮತ್ತು ದೇವರಿಗೆ ಸಂಬಂಧ ಸರಿಪಡಿಸಬೇಕು ಅಂತ ಯೇಸು ಕ್ರಿಸ್ತು ಬರ್ತಾರೆ. ಯೇಸು ಕ್ರಿಸ್ತು ಬರ್ತಾರೆ ಅಂತ ಗಬ್ರಿಯೇಲ್ ಹೇಳ್ತಾನೆ. ನಾವು ದೇವರಿಗೆ ಶತ್ರುವಾಗಿದ್ವಿ ನಮ್ಮ ಪಾಪದ ದೆಸೆಯಿಂದ. ಯೇಸು ಕ್ರಿಸ್ತು ಆ ಒಂದು ಶತ್ರುವಿಕೆಯನ್ನು ಅವರು ದೂರ ತೆಗೆದು ಮಧ್ಯಸ್ಥಿಕೆಯನ್ನು ವಹಿಸಿಕೊಂಡು ನಾವು ಶತ್ರು ಆಗಿದ್ದವರು ಮಕ್ಕಳನ್ನಾಗಿ ಯೇಸು ಕ್ರಿಸ್ತು ಮಾಡಿದ್ದಾರೆ. ನಮ್ಮ ಒಂದು ಪಾಪದಿಂದ ಓಕೆ ಯೇಸು ಕ್ರಿಸ್ತರು ಅನೇಕ ಶಿಕ್ಷೆಯನ್ನು ಅನುಭವಿಸಬೇಕಾಯಿತು. ಸೊ ಇವತ್ತು ದೇವರು ನಮ್ಮನ್ನು ಹೇಗೆ ನೋಡ್ತಾರೆ ಅಂದ್ರೆ, ನಮ್ಮ ಪಾಪವನ್ನು ನೋಡ್ತಾ ಇಲ್ಲ, ಆದರೆ ಯೇಸು ಕ್ರಿಸ್ತನ ನೀತಿವಂತಿಕೆಯನ್ನು ನೋಡಿ ನಮ್ಮನ್ನ ಸ್ವೀಕರಿಸ್ತಾರೆ. ಇಬ್ರಿಯರಿಗೆ 1ನೇ ಅಧ್ಯಾಯದಲ್ಲಿ ಏನ್ ಹೇಳುತ್ತೆ ಅಂದ್ರೆ, ದೇವರು ಕೊನೆಯ ಪ್ರವಾದಿ ಅಂದರೆ ಯೇಸು ಕ್ರಿಸ್ತನ ಕಳಿಸಿದ್ದಾರೆ. ದೇವರು ಏನ್ ಹೇಳ್ತಾರೆ ಅಂತ ನೀವು ಅರ್ಥ ಮಾಡ್ಕೋಬೇಕಂದ್ರೆ ಯೇಸು ಕ್ರಿಸ್ತರು ಹೇಳೋದನ್ನ ಕೇಳ್ರಿ ಅಂತ ಹೇಳ್ತಾರೆ. ಅಂದ್ರೆ ಅಭಿಷೇಕಿಸಲ್ಪಟ್ಟವರು ಯೇಸು ಕ್ರಿಸ್ತು. ಯೇಸು ಕ್ರಿಸ್ತು ದೀಕ್ಷಾಸ್ನಾನ ಹೊಂದಿದಾಗ ಆಕಾಶವಾಣಿ ಏನು ಹೇಳ್ತು? ಇವನು ನನ್ನ ಮಗ, ಇವನ ಬಗ್ಗೆ ನನಗೆ ಬಹಳ ಸಂತೋಷ ಅಂತ ದೇವರು ಒಂದು ಪಾರಿವಾಳ ಯೇಸು ಕ್ರಿಸ್ತರ ಮೇಲೆ ಕುಳಿತುಕೊಳ್ಳುವುದರ ಮೂಲಕ ಹೇಳ್ತಾರೆ, ಇವನು ನನ್ನ ಮಗ, ಇವನ ಬಗ್ಗೆ ನನಗೆ ಬಹಳ ಸಂತೋಷ. ಇಲ್ಲಿ ವಚನ 26 ನಾವು ಗಮನಿಸಿದ್ರೆ
ಅಂದ್ರೆ ಯೇಸು ಕ್ರಿಸ್ತು ನಮಗೋಸ್ಕರ ದೇವರಿಂದ ದೂರ ಆದರು. ಸೊ ಯೇಸು ಕ್ರಿಸ್ತರು ಶಿಲುವೆ ಮೇಲೆ ಇರುವಾಗ ಏನು ಹೇಳಿದ್ರು? ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದ್ದಿ? ಅಂದ್ರೆ ಯೇಸು ಕ್ರಿಸ್ತು ಶಿಲುವೆ ಮೇಲೆ ಇರುವಾಗ ಪ್ರಪಂಚದಲ್ಲಿರುವ ಎಲ್ಲರ ಪಾಪಗಳನ್ನು ಹೊತ್ಕೊಂಡಿರುವಾಗ ದೇವರು ಪಾಪವನ್ನು ದ್ವೇಷಿಸ್ತಾರೆ. ಅದಕ್ಕೋಸ್ಕರ ದೇವರು ತನ್ನ ಒಬ್ಬನೇ ಮಗನನ್ನು ಬಿಟ್ಟು ಹೋಗ್ಬಿಡ್ತಾರೆ. ಅದಕ್ಕೋಸ್ಕರನೇ ಯೇಸು ಕ್ರಿಸ್ತರಿಗೆ ಬಹಳ ದುಃಖ ಆಗಿ ದೇವರನ್ನ ಕೇಳ್ತಾರೆ, ದೇವರೇ ಯಾಕೆ ಈ ಒಂದು ಬಹಳ ನನಗೆ ಬೇಕಾಗಿರುವಂತ ಒಂದು ಸಮಯದಲ್ಲಿ ನನ್ನ ಬಿಟ್ಟು ಹೋಗ್ಬಿಡಲ್ಲ ದೇವರೇ ಅಂತ ಹೇಳ್ತಾರೆ. ಅಂದರೆ ಖಂಡಿತವಾಗ್ಲೂ ಈ ರೀತಿಯಾದ ರಾಜನನ್ನ ಜನ ಸ್ವೀಕರಿಸಬೇಕು, ಆದರೆ ಸ್ವೀಕರಿಸಿಲ್ಲ. ನಾವು ನೋಡ್ತೇವೆ ಆ ಒಂದು ರೋಮನ್, ಅಲ್ಲಿರುವಂಥ ಜನರು ರೋಮನ್ ಆ ಒಂದು ರಾಜನನ್ನಾಗಿ ಸ್ವೀಕರಿಸದೆ ಹೊರತು ಯೇಸು ಕ್ರಿಸ್ತನನ್ನ ಸ್ವೀಕರಿಸಿಲ್ಲ. ಅಂದ್ರೆ ಯೇಸು ಕ್ರಿಸ್ತು ಬಂದಾಗ ದೇವಾಲಯದಲ್ಲಿ ಆ ಒಂದು ಆರಾಧನೆ ಮಾಡೋದು ಮತ್ತು ಬಲಿಯದೆಲ್ಲ ನಿಂತೋಗುತ್ತೆ. ಯಾಕಂದ್ರೆ ಸ್ವತಃ ಯೇಸು ಕ್ರಿಸ್ತನ್ನೇ ನಾವು ಆರಾಧಿಸಬೇಕಾಗಿದೆ. 2 ಕೊರಿಂಥದವರೆಗೆ 1ನೇ ಅಧ್ಯಾಯ 20ನೇ ವಚನದಲ್ಲಿ ನಾವು ಗಮನಿಸುವಾಗ, ನಿಶ್ಚಯವಾಗಿ ದೇವರ ವಾಗ್ದಾನಗಳು ಎಷ್ಟಿದ್ದರೂ ಕ್ರಿಸ್ತನಲ್ಲೇ ದೃಢವಾಗುತ್ತವೆ. ಆದ ಕಾರಣ ದೇವರ ಪ್ರಭಾವವು ಪ್ರಕಾಶವಾಗುವುದಕ್ಕೋಸ್ಕರ ಆತನ ಮೂಲಕವಾಗಿ ನಾವು ಆಮೇನ್ ಎಂದು ಹೇಳುತ್ತೇವೆ. ಅಂದ್ರೆ ದೇವರು ಏನೆಲ್ಲ ವಾಗ್ದಾನಗಳನ್ನು ಮಾಡಿದರೋ ಅದು ಖಂಡಿತವಾಗ್ಲೂ ಯೇಸು ಕ್ರಿಸ್ತನ ಮೂಲಕ ಇವತ್ತು ನೆರವೇರಿದೆ. ಖಂಡಿತವಾಗ್ಲೂ ಇನ್ನೂ ನೆರವೇರುತ್ತೆ. ಯಾಕಂದ್ರೆ ಯೇಸು ಕ್ರಿಸ್ತು ಪುನಃ 2ನೇ ಬಾರಿ ಅವರು ಬರ್ತಾರೆ, ಅದು ಕೂಡ ನೆರವೇರುತ್ತೆ. ಯಾರು ತನಗೋಸ್ಕರ ಜೀವನ ಮಾಡಿ ತನಗೋಸ್ಕರ ನಿರೀಕ್ಷಿಸಿಕೊಂಡಿದ್ದಾರೋ ಅವ್ರನ್ನ ಕರ್ಕೊಂಡು ಹೋಗ್ಲಿಕ್ಕೆ ನಮ್ಮ ಯೇಸು ಕ್ರಿಸ್ತು ನಮಗೋಸ್ಕರ ಬರ್ತಾರೆ. ಅದಕ್ಕೋಸ್ಕರ ಯೇಸು ಕ್ರಿಸ್ತನ ಮೂಲಕ ಎಲ್ಲವೂ ಆಮೇನ್ ಅಂತ ಹೇಳಿ ಹೇಳ್ತಾರೆ. ಕೊನೆಯದಾಗಿ ಏನು ಕೆಲವು ವಿಷಯಗಳನ್ನ ನಾವು ಕಲಿಬಹುದು? ದಾನಿಯೇಲನ ಹೇಗೆ ನಾವು ಪ್ರಾರ್ಥಿಸಬಹುದು? ಅವನ ಮಾದರಿಯ ಪ್ರಾರ್ಥನೆ ಹೇಗಿದೆ ಅಂದರೆ, ಮೊದಲು ನಾವು ದೇವರ ಒಳ್ಳೆಯ ಗುಣಗಳನ್ನು ನಾವು ಸ್ತುತಿಸಬೇಕು. ಅಂದರೆ ದೇವರ ಒಳ್ಳೆಯ ಗುಣಗಳನ್ನು ದೇವರು ಪ್ರೀತಿಸ್ತಾರೆ. ಅವರು ನ್ಯಾಯಾಧೀಶರು, ಕರುಣೆಯುಳ್ಳವರು, ಕನಿಕರ ಉಳ್ಳವರು, ದಯಾಳು, ದೇವರು ಧಾರಾಳ ಮನಸ್ಸುಳ್ಳವರು ಅಂತ ನಾವು ದೇವರನ್ನ ಹೊಗಳ್ಬೇಕು. ನಂತರ ನಾವು ಪಾಪ ಒಪ್ಕೋಬೇಕು. ಏನೆಲ್ಲ ನಾವು ಪಾಪ ಮಾಡಿದ್ದೀವಿ ಅಂತ ನಾವು ಒಪ್ಕೊಂಡಾಗ ಖಂಡಿತವಾಗ್ಲೂ ದೇವರು ನಮ್ಮನ್ನು ಕ್ಷಮಿಸ್ತಾರೆ. ದೇವರು ಒಳ್ಳೆ ನಂಬಿಗಸ್ತನಾಗಿದ್ದಾರೆ. ನಂತರ ಮಾನಸಾಂತರ ಒಂದು ಉಡುಗೊರೆ ಆಗಿದೆ. ಪಾಪದಿಂದ ತಿರುಗಲು ಮತ್ತು ದೇವರನ್ನು ನಂಬಲು ನಾವು ಪವಿತ್ರಾತ್ಮನ ಮೊರೆ ಹೋಗಬೇಕಾಗಿದೆ. ಮತ್ತು ದೇವರ ಒಂದು ಕೆಲಸವನ್ನ, ಆ ಮಾತನ್ನ ನಾವು ನಂಬಬೇಕು. ನಮ್ಮ ಹೃದಯ, ಜೀವನ, ಕುಟುಂಬಗಳು, ಸಭೆಗಳು ಮತ್ತು ದೇಶವು ಪುನರುಜ್ಜೀವನ ಮತ್ತು ಪುನಃಸ್ಥಾಪನೆ ಆಗಲು, ತನ್ನ ಜನರ ಜೀವನದಲ್ಲಿ ಸಕ್ರಿಯವಾಗಿ ಕೆಲಸ ಮಾಡಲು ನಾವು ದೇವರಿಗೆ ಮನವಿ ಮಾಡಬೇಕು. ಆಮೆನ್. ಅಂತಿಮವಾಗಿ ನಾವು ಶಿಲುಬೆಯನ್ನು ನೆನಪಿಸಿಕೊಳ್ಳುವಾಗ ಮತ್ತು ಆತನ ಸ್ತುತಿಗಳನ್ನು ಹಾಡುವಾಗ ಯೇಸುವಿನ ರಕ್ಷಣೆ ಕೆಲಸವನ್ನು ಅರಿತು ಸಾಂತ್ವನ ಪಡಿಬೇಕಾಗಿದೆ. ಇವತ್ತು ನಾವೆಲ್ಲ ಯೋಚಿಸಬೇಕು, ಯೇಸು ಕ್ರಿಸ್ತು ಬಂದಿಲ್ಲ ಅಂದಿದ್ರೆ ಏನಾಗ್ತಾ ಇತ್ತು? ಗಬ್ರಿಯೇಲನು ದಾನಿಯೇಲನಿಗೆ ಹೇಳಿದ್ರು, ಯೇಸು ಕ್ರಿಸ್ತು ಬರ್ತಾರೆ, ರಕ್ಷಕ ಬರ್ತಾನೆ. ಕಷ್ಟ ಸಮಯಗಳು ಕೆಲವು ವರ್ಷಗಳ ಮಾತ್ರ ಯೇಸು ಕ್ರಿಸ್ತು ಬರ್ತಾರೆ, ರಕ್ಷಕ ಬಂದು ನಿಮ್ಮ ಎಲ್ಲ ಪಾಪಗಳನ್ನು ಅವರೇ ಹೊತ್ಕೋತಾರೆ ಮತ್ತು ಬಿಡುಗಡೆ ಮಾಡ್ತಾರೆ ಅಂತ ಒಂದು ಭರವಸೆಯನ್ನು ಗಬ್ರಿಯೇಲ್ ನಮಗೆ ಕೊಟ್ಟರು, ದಾನಿಯೇಲನಿಗೆ ಕೊಟ್ಟರು. ಇವತ್ತು ಕೂಡ ದೇವರು ನಮಗೆ ಭರವಸೆಯನ್ನು ಕೊಡ್ತಾರೆ. ಯೇಸು ಕ್ರಿಸ್ತು ನಮ್ಮೊಂದಿಗಿದ್ದಾರೆ. ನಾವು ಎಷ್ಟೇ ಪಾಪ ಮಾಡಿದ್ರು ಅವ್ರ ಹತ್ರ ಹೋಗ್ಬೋದು, ಪಾಪವನ್ನು ಒಪ್ಕೊಬೇಕು, ದೇವರು ಕ್ಷಮಿಸ್ತಾರೆ. ನಾವು ಮಾನಸಾಂತರ ಹೊಂದುವಾಗ ಖಂಡಿತವಾಗಿ ನಾವು ಹೊಸ ಜೀವನವನ್ನು ಪ್ರಾರಂಭಿಸಬಹುದು. ದೇವರು ಈ ಒಂದು ಕೊಟ್ಟ ಒಂದು ವರಕ್ಕಾಗಿ ನಾವು ದೇವರಿಗೆ ಸ್ತುತಿಸೋಣ. ಯಾಕಂದ್ರೆ ನಾವು ಪುನಃ ಆರಂಭಿಸಬಹುದು ನಮ್ಮ ಜೀವನವನ್ನು. ಏನೇ ಪಾಪ ಮಾಡಿದ್ರು ದೇವರ ಹತ್ರ ಹೋಗಿ, ದೇವರೇ ನಾನು ಪಾಪ ಮಾಡಿದ್ದೆ, ನನ್ನ ಕ್ಷಮಿಸು ಅಂತ ಹೇಳುವಾಗ ದೇವರಿಗೆ ಕ್ಷಮಿಸ್ತಾರೆ. ನಾವು ತಿರುಗಿ ಹೊಸ ಜೀವನವನ್ನು ಪ್ರಾರಂಭಿಸಬಹುದು. ಈ ಸಮಯದಲ್ಲಿ ನಾವು ರೊಟ್ಟಿಗಾಗಿ ಪ್ರಾರ್ಥಿಸೋಣ. ಪ್ರೀತಿಯ ದೇವರೇ, ಈ ಸಮಯವನ್ನು ಕೊಟ್ಟಿದ್ದಕ್ಕಾಗಿ ನಿನಗೆ ಬಹಳ ಸ್ತೋತ್ರ, ನಿನಗೆ ಧನ್ಯವಾದಗಳು.
ನೀನು ನಮ್ಮ ಜೊತೆಯಲ್ಲಿ ಇದ್ದೀಯಾ ದೇವರೇ, ಅದಕ್ಕಾಗಿ ನಿನಗೆ ಸ್ತೋತ್ರ. ನೀನು ನಮಗೋಸ್ಕರ ಶಿಲ್ಬೆಯಲ್ಲಿ ಮರಣ ಹೊಂದಿದೆಯಾ, ಅದಕ್ಕೋಸ್ಕರ ಸ್ತೋತ್ರ. ನಿನ್ನ ತಂದೆಯಿಂದ ದೂರ ಆದ ದೇವರೇ, ಆ ಸಮಯದಲ್ಲಿ ನಿನಗೆ ಎಷ್ಟೊಂದು ನೋವಾಗಿತ್ತು, ಕಷ್ಟವಾಗಿತ್ತು, ನೀನು ಹತ್ಕೊಂಡ್ಬಿಟ್ಟೆ. ಯಾಕೆ ನನ್ನ ಕೈ ಬಿಟ್ಟಿದ್ದೇವ್ರೆ ಅಂತ ಹೇಳಿದೆ. ಇದೆಲ್ಲ ನಮ್ಮ ನಿಮಿತ್ತ. ನಾವು ಪಾಪದಿಂದ ನಾವು ದೂರ ಇರಬೇಕು ಮತ್ತು ನಾವು ನಮ್ಮ ಪಾಪಗಳಿಗೆ ಕ್ಷಮಾಪಣೆ ಆಗಬೇಕು ಅಂತ ನೀವು ಮಾಡಿದ್ದೀಯ ದೇವರೇ. ನಾವು ಪಾಪಗಳನ್ನು ದ್ವೇಷಿಸಿ ನೀತಿವಂತಿಕೆಯನ್ನು ಪ್ರೀತಿಸಲಿಕ್ಕೆ ಸಹಾಯ ಮಾಡಿ. ಈ ಪ್ರಾರ್ಥನೆಯನ್ನು ದೇವರ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ಪ್ರಾರ್ಥಿಸ್ತೇನೆ, ಆಮೆನ್. ದ್ರಾಕ್ಷರಸಕ್ಕಾಗಿ ಪ್ರಾರ್ಥಿಸೋಣ. ಪ್ರೀತಿಯ ದೇವರೇ, ಈ ಸಮಯವನ್ನು ಕೊಟ್ಟಿದ್ದಕ್ಕಾಗಿ ನಿನಗೆ ಬಹಳ ಸ್ತೋತ್ರ, ನಿನಗೆ ಧನ್ಯವಾದಗಳನ್ನ ಹೇಳ್ತೇವೆ. ನಿನಗೋಸ್ಕರ ನಾವು ಯಾವಾಗಲೂ ಜೀವನ ಮಾಡಲಿಕ್ಕೆ ಸಹಾಯ ಮಾಡಿ. ನಾವು ದೇವರೇ ನಿನಗೆ ಮಹಿಮೆ ಪಡಿಸ್ಬೇಕು, ನಿನ್ನ ಸಂತೋಷ ಪಡಿಸ್ಬೇಕು, ನಿನಗೆ ಗೌರವ ಬರುವಂಥ ಜೀವನ ಮಾಡಲಿಕ್ಕೆ ನಮಗೆ ಸಹಾಯ ಮಾಡಿ. ಶಿಲುಬೆಗೆ ಯೋಗ್ಯ ಆದ ಒಂದು ಜೀವನವನ್ನು ಮಾಡಲಿಕ್ಕೆ ಸಹಾಯ ಮಾಡಿ. ಖಂಡಿತ ನೀನು ಒಂದು ದಿವಸ ಬರ್ತೀಯ. ನಾವು ತಯಾರಿ ಮಾಡ್ಕೊಳ್ಳೋಕ್ಕೆ, ನೀತಿವಂತರಾಗಿರೋಕ್ಕೆ ನಮಗೆ ಸಹಾಯ ಮಾಡಿ. ಯೇಸು ಕ್ರಿಸ್ತನ ಹೆಸರಲ್ಲಿ ಪ್ರಾರ್ಥಿಸ್ತೇನೆ, ಆಮೆನ್. ನೀ ನನ್ನ ಆಶ್ರಯವು, ನೀ ನನ್ನ ಕೋಟೆಯು, ನೀ ನನ್ನ ಪ್ರಾಣನಾಥ, ನೀ ನನ್ನ ದೇವಾ, ನೀ ನನ್ನ ಆಶ್ರಯವು, ಕೋಟೆಯು, ನೀ ನನ್ನ ಪ್ರಾಣನಾಥ, ನೀ ನನ್ನ ದೇವಾ. ಆರಾಧಿಸುವೆ ಪೂರ್ಣ ಹೃದಯದಿಂದ, ಅರಸಿ ನಿಮ್ಮುಖ ಜೀವ ಸೇವೆ ಮಾಡುವೆ ನೀನೆ ಸರ್ವವೆಂದು, ದಾಸನು ಆರಾಧಿಸುವೆ ಪೂರ್ಣ ಹೃದಯದಿಂದ, ಹರಸಿ ನಿಮ್ಮುಖ ಜೀವಮಾನವೆಲ್ಲ ಸೇವೆ ಮಾಡುವೆ ನೀನೆ ಸರ್ವವೆಂದು, ದಾಸನು ದಾಸನು ದೇವಾ, ದಾಸನು ದೇವಾ, ದಾಸನು ದೇವಾ, ದಾಸನು
ಪಾಲಕನು, ನೀ ನನ್ನ ಆಶ್ವಾಸನೆ, ನೀ ನನ್ನ ಮುಂಬಲವು, ನೀ ನನ್ನ ದೇವ, ನೀ ನನ್ನ ಪಾಲಕನು, ನೀ ನನ್ನ ಆಶ್ವಾಸನೆ, ನೀ ನನ್ನ ಮುಂಬಲವು, ನೀ ನನ್ನ ದೇವ. ಆರಾಧಿಸುವೆ ಪೂರ್ಣ ಹೃದಯದಿಂದ, ಹರಸಿ ನಿನ್ನುಖ ಜೀವಮಾನವಿಲ್ಲ, ಸೇವೆ ಮಾಡುವೆ ನೀನೇ ಸರ್ವವೆಂದು, ದಾಸನು ನಾ. ಆರಾಧಿಸುವೆ ಪೂರ್ಣ ಹೃದಯದಿಂದ, ಹರಸಿ ನಿನ್ನುಖ ಜೀವಮಾನವಿಲ್ಲ, ಸೇವೆ ಮಾಡುವೆ ನೀನೇ ಸರ್ವವೆಂದು, ದಾಸನು ನಾ. ದಾಸನು ನಾ ದೇವಾ, ದಾಸನು ನಾ ದೇವಾ, ದಾಸನು ನಾ ದೇವಾ, ದಾಸನು ನಾ. ಆಮೇಲೆ ಸೊ ದೇವ ಸಹೋದರರು ಒಂದೊಳ್ಳೆಯ ಒಂದು ಅದ್ಭುತವಾದ ಒಂದು ಸಂದೇಶವನ್ನು ನಮ್ಮೆಲ್ಲರಿಗ ಕೊಟ್ಟಿದ್ದಾರೆ, ದಾನಿಯೇಲನ 9ನೇ ಅಧ್ಯಾಯದಿಂದ. ಸೊ ನಾನು ವಿಶ್ವಾಸಿಸ್ತೀನಿ ನೀವೆಲ್ಲರೂ ಕೂಡ ಏನು ಒಂದೊಳ್ಳೆಯ ಒಂದು ವಿಷಯಗಳನ್ನು ಕಲ್ತಿದ್ದೀರಿ ಅಂತೇಳಿ ನಾನು ವಿಶ್ವಾಸಿಸ್ತೀನಿ. ಒಂದು ಸಮಯದಲ್ಲಿ ಕೆಲವೊಂದು ಅನೌನ್ಸ್ಮೆಂಟ್ಸ್ ಇದ್ದಾವೆ, ದಯವಿಟ್ಟು ಗಮನಿಸಿ. ಪ್ರತಿ ಭಾನುವಾರ 9:30ಗೆ ಇದೇ ರೀತಿಯಲ್ಲಿ ಆನ್ಲೈನ್ ಸರ್ವಿಸ್ ಇರುತ್ತೆ, ದಯವಿಟ್ಟು ನೀವೆಲ್ಲರೂ ಅಟೆಂಡ್ ಆಗಬೇಕಾಗಿ ನಿಮ್ಮನ್ನು ವಿಜ್ಞಾಪನೆಗಳು. ಮತ್ತು ಗುಡ್ ಫ್ರೈಡೇ ದಿವಸ, ಗುಡ್ ಫ್ರೈಡೇ ಮತ್ತು ಶುಕ್ರವಾರ ಶನಿವಾರ ಆ 2 ದಿವಸ ಸಂಜೆ 7ರಿಂದ 8:30ರವರೆಗೆ ಒಂದು ಸರ್ವಿಸ್ ಇರುತ್ತೆ. ಸೊ ದಯವಿಟ್ಟು ನೀವೆಲ್ಲರೂ ಕೂಡ ಗ್ಯಾದರ್ ಇದು ಬಂದು ಝೂಮಲ್ಲಿರುತ್ತೆ, ದಯವಿಟ್ಟು ನೀವೆಲ್ಲರೂ ಕೂಡ ಜಾಯ್ನ್ ಆಗಬೇಕಾಗಿ ನಿಮ್ಮಲ್ಲಿ ವಿನಂತಿ. ಮತ್ತು ಇದೇ ಭಾನುವಾರ ಸ್ಪೆಷಲ್ ಕಾಂಟ್ರಿಬ್ಯೂಷನ್ ಇರುತ್ತೆ, ದಯವಿಟ್ಟು ಪೇ ಮಾಡಿ. ಮತ್ತು ಮಂತ್ಲಿ ಕಾಂಟ್ರಿಬ್ಯೂಷನ್ಸ್ನು ಕೂಡ ನಿಮ್ಮ ಒಂದು ಸಭೆ ನಾಯಕರಿಗೆ, ಕುಟುಂಬ ನಾಯಕರಿಗೆ ನೀವು ಹಸ್ತಾಂತರಿಸಬೇಕಾಗಿ ನಿಮ್ಮಲ್ಲಿ ವಿಜ್ಞಾಪನೆಗಳು. ಒಂದು ಸಮಯದಲ್ಲಿ ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡೋಣ. ಪ್ರಾರ್ಥಿಸೋಣ. ಚೈತನ್ಯ ಸ್ವರೂಪನಾದ ದೇವರೇ ಕರ್ತನೆ, ಈಗ ಸ್ವಾಮಿ ಒಂದೊಳ್ಳೆಯ ಒಂದು ಸಮಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಕರ್ತನೆ, ದೇವ ಬ್ರದರ್ನ ದೇವರೇ ನೀವು ಅದ್ಭುತವಾಗಿ ಉಪಯೋಗಿಸ್ಕೊಂಡ್ರಿ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ. ಕರ್ತನೆ, ಒಂದು ಸಮಯದಲ್ಲಿ ದೇವರೇ ಪ್ರಾರ್ಥನೆ ಮಾಡ್ತಾನೆ ಸ್ವಾಮಿ. ದೇವರೇ ವೀಕ್ಷಿಸುತ್ತಿರುವಂತಹ ಎಲ್ಲ ನನ್ನ ಸಹೋದರ ಸಹೋದರಿಯನ್ನು ದೇವರೇ ಮುಟ್ಟಿ ಆಶೀರ್ವಾದ ಮಾಡಿ ಸ್ವಾಮಿ. ದೇವರೇ ಅವರ ಕುಂದು ಕೊರತೆಗಳನ್ನು ನೀಗಿಸಿ ಸ್ವಾಮಿ. ಕರ್ತನೆ, ಒಂದು ಸಮಯದಲ್ಲಿ ದೇವರೇ ಪ್ರಾರ್ಥನೆ ಮಾಡ್ತಾನೆ ಸ್ವಾಮಿ. ದೇವರೇ ಈ ಒಂದು ಕನ್ನಡ ಆನ್ಲೈನ್ ಸರ್ವಿಸು ದೇವರೇ ಇದು ಇನ್ನೂ ಅದ್ಭುತವಾಗಿ ದೇವರೇ ನಮ್ಮ ಒಂದು ಕರ್ನಾಟಕಾದ್ಯಂತ ದೇವರೇ ಹರಡಲಿಕ್ಕೆ ನೀವು ಸಹಾಯ ಮಾಡಬೇಕಾಗಿ ಬೇಡಿಕೊಳ್ತೀನಿ. ಅನೇಕ ಜನರಿಗೆ ದೇವರೇ ಇದು ತಲುಪಲಿಕ್ಕೆ ನೀವು ಸಹಾಯ ಮಾಡಬೇಕಾಗಿ ಬೇಡಿಕೊಳ್ತೀನಿ. ಈಗ ಕರ್ತನೆ, ಒಂದು ಸಮಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಎಲ್ಲ ಘನಮಾನ ಮಹಿಮೆಯನ್ನು ನಿಮಗೆ ಸಲ್ಲಿಸುತ್ತಾ ಯೇಸು ಸ್ವಾಮಿ ನಿಮ್ಮೊಂದು ಪರಿಶುದ್ಧವಾದ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇನೆ ನನ್ನ ಪರಲೋಕದ ಪರಮ ತಂದೆಯಾದ ದೇವರೇ, ಆಮೇನ್.